उपनिषदैर्गायन्ति यं सामगाः ध्यानावस्थितसद्गतेन मनसा पश्यन्ति यं योगिनो यशान्तं न विदुःसुरासुरगणाः देवाय तस्मै नमः देवाय तस्मै नमः। परम पूज्य प्रातಸ್ಮರಣೀಯ ಶ್ರೀಮದ್ ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತತ್ಸ್ವರೂಪರಾಗಿ ಲೋಕಹಿತವನ್ನು ಬಯಸುತ್ತಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ತ್ರಿಕರಣಪೂರ್ವಕವಾಗಿ ಕೊಡಮಟ್ಟು ಈ ಮಂಗಳಮಯ ಕಾರ್ಯಕ್ರಮಕ್ಕೆ ಕಾರಣೀಕರ್ತಳಾದ ಜಗನ್ಮಾತೆ ಗುಡ್ಡಾಪುರದ ಧಾನಮ್ಮ ತಾಯಿಯ ಪಾದಾರವಿಂದಗಳಲ್ಲಿ ಕೂಡ ತ್ರಿಕರಣಪೂರ್ವಕವಾಗಿ ವಂದಿಸಿ ಹಾಗೂ ಈ ರಾಂಪುರ ಗ್ರಾಮದ ಕ್ಷೇತ್ರಾಧಿಪತಿಯಾದಂಥ ಬಬಲಾದಿ ಸದಾಶಿವ ಅಜ್ಜವರ ಪಾದಾರವಿಂದಗಳಲ್ಲಿ ಕೂಡ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಪುರಾಣಕ್ಕೆ ಆಗಮಿಸಿದ ಎಲ್ಲ ಶರಣ ಶರಣೀಯರ ಸದೋದಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗತಕ್ಕಂಥ ಪರಮಾತ್ಮನಿಗೂ ವಂದಿಸಿ ಶಿವಸ್ವರೂಪಿಗಳೇ ತಮಗೆಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯ ಪರ್ಯಂತರವಾಗಿ ಯಾವ ಗುಡ್ಡಾಪುರದ ಧನಮ್ಮ ತಾಯಿಯ ಪುರಾಣವನ್ನು ಆಧಾರವಾಗಿಟ್ಟುಕೊಂಡು 10-11 ದಿವಸಗಳ ಪರ್ಯಂತರವಾಗಿ ಹೇಳ್ಕೋತ ಬಂದಿದ್ದೀವಿ. ಇಲ್ಲಿ ನಿಜವಾಗಿಯೂ ಕೂಡ ತಾಯಿ ದಾನಮ್ಮ ಭಕ್ತರ ಉದ್ಧಾರ ಮಾಡುವ ಸಲುವಾಗಿ, ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವ ಸಲುವಾಗಿ ಇಲ್ಲಿ ತಾಯಿ ಅವತಾರ ತೊಟ್ಟು ಬಂದಿದ್ದಾಳೆ. ಭೂಲೋಕಕ್ಕೆ ಅವತಾರ ತೊಟ್ಟು ಬಂದು ನಮ್ಮಂತೆ ಮಾನವ ರೂಪದಿಂದ ಹೆಣ್ಣು ಮಗಳಾಗಿ ಎಲ್ಲರ ಸಂಕಷ್ಟವನ್ನ ಪರಿಹರಿಸ್ತಾ ಇದ್ದಾರೆ ಈ ತಾಯಿ. ಸಾಮಾನ್ಯವಾಗಿ ನಿನ್ನಿನ ದಿವಸ ಆ ತಾಯಿ ಏನು ಮಾಡಿದಳು ಅಂತ ಕೇಳಿದ್ರೆ, ಶರಣಪ್ಪನನ್ನ ಉದ್ಧಾರ ಮಾಡಿದಳು ಹಾಗೂ ಸಣ್ಣದಾಪುರದ ಸಿದ್ದರಾಮೇಶ್ವರರಿಗೆ ಲಿಂಗ ದೀಕ್ಷೆಯನ್ನ ಕೊಡಿಸಿದಳ. ಇದಾದ ಬಳಿಕ ತಾಯಿ ನಿಜವಾಗಿಯೂ ಕೂಡ ಲಿಂಗಮ್ಮ ತಾಯಿ ಶರಣ ಸತಿಯಾಗಿ ಲಿಂಗಪತಿಯಾಗಿ ಸಂಚಾರ ಮಾಡ್ಕೋತ ಹೊರಟಿದ್ದಾಳೆ. ಇಲ್ಲಿ ಲಿಂಗಮ್ಮ ತಾಯಿ ಏನು ವಿಚಾರ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ, ನಾನು ಶರಣ ಸತಿಯಾಗಿ ನನ್ನ ಪತಿಯಾದಂಥ ಜಗದೀಶ್ವರ ಪರಮೇಶ್ವರ ನನಗೆ ಪತಿಯಾಗಿ ಇದನ್ನ ಎಲ್ಲರಿಗೆ ತಿಳಿಸಿ ಹೇಳ್ಕೊತ ಹೋಗಬೇಕು ಅಂತ ತಾಯಿ ವಿಚಾರ ಮಾಡ್ತಾ ಇದ್ದಾಳೆ. ಆ ತಾಯಿ ಇಚ್ಛೆ ಏನದ, ಪರಮಾತ್ಮನ ಕಡೆಗೆ ಎಲ್ಲರೂ ಬರಬೇಕು, ಎಲ್ಲರೂ ಪರಮಾತ್ಮನ ಮಾರ್ಗದ ಕಡೆಗೆ ಬರಬೇಕು ಅಂತ ತಿಳ್ಕೊಂಡು ತಾಯಿ ಇಚ್ಛೆ ಮಾಡ್ತಾ ಇದ್ದಾಳೆ. ನೋಡ್ರಿ, ಜಗತ್ತದೊಳಗೆ ನಿಜವಾಗಿ ನೋಡಿದ್ರೆ ನಾವೆಲ್ಲರೂ ಸತಿಯರೇ. ಮನುಷ್ಯ ಮಾಡಿಕೊಂಡು ಎಲ್ಲ ನಾವು ಏನಿದ್ದೇವಲ್ಲ, ಪುರುಷ ಸ್ತ್ರೀಯರಾಗಲಿ ಎಲ್ಲರೂ ನಾವು ಸತಿಗಳೇ. ಹ್ಯಾಂಗರಿ ಅಂತ ನೀವು ಅನ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ಇಲ್ಲಿ ಶರಣ ಸತಿ ಲಿಂಗಪತಿಯಾಗಿ, ಶರಣ ಸತಿ ಅಂದ್ರೆ ನಾವು ಸತಿಗಳು, ಈ ಲಿಂಗ ಏನದಲ್ಲ ಇದು ಪತಿ ಅಂದ್ರೆ ಪರಮಾತ್ಮ ಪತಿ, ನಾವು ಸತಿ. ಸಾಮಾನ್ಯವಾಗಿ ಸತಿಯಾದವಳನ್ನ ಆರೈಕೆ ಮಾಡುವುದು, ವ್ಯವಸ್ಥೆ ಮಾಡುವುದು ಯಾರ ಕೆಲಸ ರೀ? ಪತಿಯೇ ಕೆಲಸ ಅಲ್ಲ. ಈಗ ನಮಗೆಲ್ಲರನ್ನ ಆರೈಕೆ ಮಾಡ್ತಾ ಇದ್ದಾನ ಪರಮೇಶ್ವರ. ಹಾಗಾದ್ರೆ ಪರಮೇಶ್ವರ ನಮಗೇನಾದ ಪತಿಯಾದ, ನಾವೆಲ್ಲರೂ ಸತಿಗಳಾಗಿದ್ದೀವಿ. ಈ ಅರ್ಥದ ಹೇಳಕ್ಕ ಮಾಡಿ. ಅದಕ್ಕೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೇಗೆ ಗಂಡನೇ ಶ್ರೇಷ್ಠವು. ಸಾಮಾನ್ಯವಾಗಿ ಪ್ರಪಂಚದ ಎಷ್ಟೇ ಜನರಿದ್ದರೂ ಕೂಡ
ಅವರಿಗೆ ಗಂಡ ಇದ್ದಂಗೆ ಉಳಿದವರು ಯಾರು ಆಗುದಿಲ್ಲ. ಅದಕ್ಕೆ ಅಂತಾರೆ ಗಂಜಿಯ ಕುಡಿದರು ಗಂಡನ ಮನಿಲೇಸು ಅಂದಣದ ಮ್ಯಾಲ ಚವರವ ಅಂದಣದ ಮ್ಯಾಲ ಚವರವ ಸಾರಿದರ ಹಂಗಿನ ತವರ ಮನಿ ಸಾಕ ಹಂಗಿನ ತವರ ಮನಿ ಸಾಕ. ಗಂಡನ ಮನಿ ವರ್ಣನೆ ಮಾಡಿದ್ರಿ ಈ ಪದದಲ್ಲಿ. ಗಂಜಿಯ ಕುಡಿದಾರು ಗಂಡನ ಮನಿಲೇಸು ಅಂದಣದ ಮ್ಯಾಲ ಚವರ. ತವರು ಮನ್ಯಾಗ ನಮಗೆ ಮ್ಯಾಕ್ ಕುಂದಿರಿಸಿ ಗಾಳಿ ಹಾಕುತ್ತಿದ್ದರೂ ಕೂಡ ಅದು ಏನದ ಹಂಗಿನ ತವರ ಮನಿಯ ಸಾಕ. ಒಂದಲ್ಲ ಒಂದು ದಿವಸ ಸಣ್ಣವರೇ ಗಂಡಿಗೆ ಬಿಟ್ಟು ಬಂದಳಂತ ಒಂದು ಶಬ್ದ ಬರುವುದೇ ಸಮಾಜದಾಗ ಬರುವುದೇ. ನಿಜವಾಗಿ ಕೂಡ ಹೆಣ್ಣಿಗೆ ಹೆಂಗ ಪತಿಯ ಮನೆಯೇ ಸರ್ವಸ್ವ, ಪತಿಯೇ ದೈವ, ಪತಿಯೇ ಸರ್ವಸ್ವ ಅಂತ ತಿಳ್ಕೊಂಡು ಇಲ್ಲಿ ಲಿಂಗಮ್ಮ ತಾಯಿ ಏನು ಮಾಡ್ತಾ ಇದ್ದಾಳ, ಪತಿಯ ಆಜ್ಞೆಯನ್ನ ಶಿರಸಾವಹಿಸಿ ಪಾಲಿಸುವುದಕ್ಕೋಸ್ಕರವಾಗಿ ಭೂಲೋಕಕ್ಕೆ ಬಂದಿದ್ದಾಳೆ. ಯಾಕೆ ಪರಮೇಶ್ವರ ಹೇಳೋದಲ್ಲ, ಪರಮೇಶ್ವರ ಏನು ಹೇಳ್ತಾ ಇದ್ದಾನ, ತಾಯಿ ಪಾರ್ವತಿ ನೀನು ಭೂಲೋಕಕ್ಕೆ ಹೋಗಿ ಮಕ್ಕಳನ್ನು ಉದ್ಧಾರ ಮಾಡು ಅಂತ ಹೇಳಿದಾಗ, ಹಾಗೆ ಇಲ್ಲಿ ತಾಯಿ ಏನು ಮಾಡ್ತಾ ಇದ್ದಾಳ, ಬರ್ತಾ ಇದ್ದಾಳ. ಅದಕ್ಕೆ ಸಾಮಾನ್ಯವಾಗಿ ಈ ಜಗತ್ತು ಎಲ್ಲ ಯಾರ್ದು ಅಂತ ಕೇಳಿದ್ರೆ ಪರಮಾತ್ಮನ ಮನೆಗೆ ಬಂದಿದ್ದೇವೆ ನಾವು. ಇದು ಪರಮಾತ್ಮನ ಮನೆ. ಇದು ನಾವೆಲ್ಲರೂ ಪರಮಾತ್ಮನ ಮನೆಗೆ ಬಂದಿದ್ದೇವೆ. ಸ್ವಲ್ಪ ಅದಕ್ಕೆ ಅಂತಾರ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತ ತೇನ ತ್ಯಕ್ತೇನ ಭುಂಜಿತಃ ಮಾತ್ರದಾಚ ಸಿದ್ಧನಂ. ಈ ಜಗತ್ತು ಎಲ್ಲ ಯಾರದಂದ್ರ ಪರಮಾತ್ಮಂದದ. ಇದು ಸಾಮಾನ್ಯವಾಗಿ ಪರಮಾತ್ಮನ ಜಾಗ ಅದ. ಆದ್ದರಿಂದ ಇಲ್ಲಿ ನಾವು ಬಂದ ಬಳಕೆ ಏನು ಮಾಡಬೇಕು ಅಂದ್ರೆ ತ್ಯಾಗ ಭಾವನೆಯಿಂದ ಏ ಪರಮಾತ್ಮ ಎಲ್ಲ ನಿಂದದಪ್ಪ ಅಂತ ತಿಳ್ಕೊಂಡು ಇದನ್ನು ನಾವು ಆಚರಣೆಯಲ್ಲಿ ತರಬೇಕು. ತಂಗಿ ಕೂಡ್ರೆ ಬಡ ಬಡ ಬಂದು ಬಿಡಿ, ನೀವು ತಿರುಗಾಡಬೇಡ್ರಿ. ಯಾಕಂದ್ರೆ ನಿಮ್ಮಲ್ಲಿ ಈ ಪುತ್ತರೆಲ್ಲ ಲಕ್ಷ ನಿಮಗೆ ಹೋಗ್ತದೆ. ಬಂದ ಮೇಲೆ ಪಟಾಕಿ ಸ್ವಲ್ಪ ಜಲ್ದಿ ಬರ್ತದ್ರಿ. ನಾವು ಬಂದ ಬಳಕೆ ಹಿಂದಾಗ ನೀವು ಹೂವು ಎರ್ಸ್ಕೋ ತಿರುಗಾಡಬೇಕಂತಂದ್ರೆ ಅದು ಚಂದ ಅನ್ನಂಗಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ನಾವು ಇಲ್ಲಿ ಬಂದ ಬಳಕ ಏನದಂತ ಕೇಳಿದ್ರೆ 5 ಕೆಲಸಗಳನ್ನು ಮಾಡಬೇಕು. ಒಂದು ಕಾಯಕ, ಒಂದು ನಾಮಸ್ಮರಣೆ, ಇನ್ನೊಂದು ದಾನ ಧರ್ಮ ಮತ್ತು ನಡತೆ, ಎಲ್ಲವೂ ಪರಮಾತ್ಮನದಂತ ತಿಳ್ಕೊಳ್ಳೋದು. ಇವು 5 ಕೆಲಸಗಳು. ಒಂದು ದುಡಿಬೇಕು, 2ನೇದು ನಾಮಸ್ಮರಣೆ ಮಾಡಬೇಕು, 3ನೇದು ದಾನ ಧರ್ಮ ಮಾಡಬೇಕು. ಪರಮಾತ್ಮ ಕಟ್ಟಿದಾಗ ಸ್ವಲ್ಪ ಸ್ವಲ್ಪ ದಾನ ಮಾಡಬೇಕು. ಯಾಕಂದ್ರೆ ಪರಮಾತ್ಮ ಬಡವರಿಗೆ ಎಲ್ಲರಿಗೂ ಕೊಡೋದಲ್ಲಿ ನಮಗೆ ಕೊಟ್ಟಿರ್ತಾನೆ. ನಮ್ಮ ಮುಖಾಂತರ ದಾನ ಇಲ್ಲಿಗೆ ಪರಮಾತ್ಮ ಬಂದು ಕೃಷಿ ಹಿಡ್ಕೊಂಡು ಬಂದು ಎಲ್ಲರಿಗೂ ಕೊಡಬೇಕಾಗ್ತದೆ. ಅವ ಪರಮಾತ್ಮ ಏನು ಮಾಡ್ತಾನೆ, ನಮ್ಮಂಥವ್ರಿಗೆ ಕೊಟ್ಟು ನಮ್ಮ ಮುಖಾಂತರ ಎಲ್ಲರಿಗೂ ಹೋಗಿ ಅಂತ ತಿಳ್ಕೊಂಡು ನಮಗೆ ಈ 10 ಚೀಲ ಜೋಳ ಆಗಿದ್ದಲ್ಲ, ಮುಂದಿನ ಸಲ 20 ಚೀಲ ಕೊಡ್ತಾ ಇದ್ದಾರೆ. ಅವು ಹೆಚ್ಚಿನ ಜೋಳ ಎದು ಕೊಟ್ಟಿದ್ದಾನ ಅಂದ್ರೆ ಬಡವರಿಗೆ ಬಡವರಿಗೆ ಹಂಚಲಿ ಅಂತ ತಿಳ್ಕೊಂಡು ಪರಮಾತ್ಮ ಕೊಟ್ಟಿರ್ತಾನೆ. ಹಂಗೆ ಇಲ್ಲಿ ನಾಮಸ್ಮರಣೆ ಮಾಡಿ ನಡತೆ ಚೆನ್ನಾಗಿರ್ಲಿ, ಮತ್ತೆ ಎಲ್ಲವೂ ಪರಮಾತ್ಮಂದು ತಿಳಿ ಅಂತ ಈ ರೀತಿಯಾಗಿ ಅಕ್ಕ ಮಹಾದೇವಿ ಎಲ್ಲರಿಗೆ ಹೇಳ್ತಾ ಹಾಗೆ ಸಂಚಾರ ಮಾಡ್ಕೋತ ಬರ್ತಾ ಇದ್ರು. ಎಲ್ಲರಿಗೂ ಉಪದೇಶ ಮಾಡ್ಕೋತ ಇಲ್ಲಿ ತಾಯಿ ಬರ್ತಾ ಇದ್ಳು. ದಾರಿ ಉದ್ದಕ್ಕ ತಾಯಿ ನಡ್ಕೋತ ಬರ್ತಾ ಇದ್ಳು. ಆ ಸಮಯದಲ್ಲಿ ತಾಯಿ ಏನು ಮಾಡ್ತಾಳ, ಸೃಷ್ಟಿಯನ್ನ ನೋಡ್ತಾ ಇದ್ದಾಳ. ಆಜು ಬಾಜು ಎಲ್ಲ ಬೆಳಿ, ಹೂವಿನ ಗಿಡಗಳು, ತೆಂಗಿನ ಗಿಡಗಳು ಎಲ್ಲವನ್ನ ನೋಡ್ತಾ ಇದ್ದಾಳೆ. ಆವಾಗ ಭತ್ತ, ರಾಗಿ, ಜೋಳ, ಕಬ್ಬು ಮೊದಲಾದ ಬೆಳೆಗಳನ್ನ ಯಾಕೆ ಮುಂದೆ ಹೋಗುತ್ತಿದ್ರಲ್ಲ, ಆಜು ಬಾಜು ಜಮೀನುಗಳನ್ನ ನೋಡ್ತಾ ಇದ್ದಳು ತಾಯಿ. ನೋಡಕ್ಕೆ ಸಂತೋಷ ಆಗ್ತಿದ್ರು. ಪರಮೇಶ್ವರ ಜೀವಿಗಳಿಗೆ ಎಷ್ಟೊಂದು ವಸ್ತುಗಳನ್ನ ಮಾಡಿ ಇಟ್ಟನ. ಎಷ್ಟು ಮಾಡನ್ರಿ ಪರಮಾತ್ಮ? ಏನು ಒಂದು ಥರ ಹಣ್ಣು ಮಾಡ್ಯಾನ, ಏಸ್ ಥರ ಹಣ್ಣು ಮಾಡ್ಯಾನ. ಮತ್ತು ಹುಳಿನೂ ಮಾಡ್ಯಾನ, ರುಚಿನೂ ಮಾಡ್ಯಾನ, ಕೈನೂ ಮಾಡ್ಯಾನ. ಹಾಗಲಕಾಯಿ ಕೈ ಇರ್ತದೆ ನೋಡು, ಅದನ್ನು ಕೈ ಮಾಡ್ಯಾನ. ಎಷ್ಟು ನಿಮಗೆ ಏನು ಹಚ್ಚಿಲ್ಲ, ಎಲ್ಲ ರೆಡಿ ಮಾಡಿಟ್ಟಾನ. ಎಷ್ಟರೆ ಧಾನ್ಯ ಮಾಡುವ, ಎಷ್ಟರೆ ವಸ್ತು ತಯಾರು ಮಾಡುವ.
ಒಂದು ಸ್ವಲ್ಪ ಕೂತು ವಿಚಾರ ಮಾಡ್ಬೇಕು ಒಂದ್ಯಾರ ನೀ ದೇವ್ರು ಏನೇನೋ ಮಾಡ್ಯಾನ ನಾವು ಅದು ಯಾರು ವಿಚಾರ ಮಾಡಲ್ರಿ. ಎಷ್ಟು ಕೆಲಸ ಮಾಡೋಣ, ನೀರು ಕೊಟ್ಟಾನ, ಎಲ್ಲ ಕೊಟ್ಟಾನ, ಅದರ ಕೆಲವೊಂದು ಸೋಳು ನೀರ, ಕೆಲವೊಂದು ಚಲೋ ನೀರ, ಹೆಂಗೆ ಮಾಡ್ಯಾನ ನೋಡಿ. ನಾವು ಎಲ್ಲಿ ಅದೋ ನಾವು ಅನ್ಸುತ್ತೆ, ಮತ್ತೆ ಮಳೆ ಬರ್ತದೆ. ಅಲ್ಲಿ ನಾವು ಒಂದು ಬಾಯಿ ಹೊಡಿಬೇಕಾದ್ರೆ, ಒಂದು ಹೊಲದಾಗ ಪೈಪ್ಲೈನ್ ಮಾಡಬೇಕಾದ್ರೆ ಬ್ಯಾಂಕಿಗೆ ಹೋಗ್ಬೇಕು, ಸಾಲ ತೆಗಿಸ್ಬೇಕು, ನಮ್ಮ ಹೊಲದ ಉತ್ತಾರ ಅವ್ರಿಗೆ ಕೊಡಬೇಕು. ಆಕ್ಟ್ ಮಾಡ್ಬೇಕಾದ್ರೆ 1-2-3 ಲಕ್ಷ ರೊಕ್ಕ ಕೊಡ್ತಾನ. ಅದು ತಂದು ಪೈಪ್ಲೈನ್ ಮಾಡಿ ನಾವು ನಮ್ಮ ಹೊಲಕ್ಕೆ ಅಷ್ಟೇ ನೀರು ಬಿಟ್ಕೋತೇವೆ. ಅವ ದೇವ್ರು ಎಲ್ಲಿಂದ ನೀರು ತೊಗೊಂಬಂದ್ರಿ, ಅಲ್ಲಿಂದ ಪೈಪ್ಲೈನ್ ಮಾಡೋಣ. ನಿಮಗೆ ಇಟ್ಟೆ ಕೊಟ್ಟಿಲ್ಲ, ನಿಮ್ಮ ಹೊಲಕ್ಕೆ ಇಟ್ಟೆ ಕೊಟ್ಟಿಲ್ಲ. ನಾವು ಅಕಸ್ಮಾತ್ ನಮ್ಮ ಹೊಲದ ನೀರು ಮತ್ತೊಬ್ಬ ಹೊಲಕ್ಕೆ ಬರ್ತೀನಿ, ನೀರು ಅಲ್ಲಿ ಹೊಲಕ್ಕೆ ತಕ್ಕೋರಿ ಈ ಕಡೆ ಸಿಕ್ಕೋತೀವಿ. ಅವ ದೇವರ ಬೋರ್ ಎಲ್ಲಿದ್ದು ಹೊಡಲ್ಲ, ನೀರು ಎಲ್ಲಿದ್ದು ತಂದ, ಎಲ್ಲಾರ ಹೊಲಕ್ಕೆ ನೀರು ಕೊಟ್ಟವ. ಮಳೆಗಾಲದಾಗ ಒಂದಿರ ಹೊರಗೆ ಹೋಗಿ ನಿಂದ್ರಿ, ಒಂದು ಸ್ವಲ್ಪ ಹಿಂಗೆ ನೋಡ್ರಿ, ಎಲ್ಲ ಕಡೆ ಮಳೆ ಬರ್ತಿರ್ತದೆ. ಯಾಕಂದ್ರೆ ಬತ್ತು ಏನು ಸುದ್ದಿ, ಮಳೆ ಹಾಗೆ ಬತ್ತು ನೋಡಿದ್ರೆ ಜ್ಞಾನ ಆಗ್ತದೆ ನಮಗೆ. ಪ್ರಪಂಚದ ವ್ಯವಹಾರ ನೋಡಿದ್ರೆ ಜ್ಞಾನ ಆಗ್ತದೆ. ಹೂವಿನಲ್ಲಿ ಗಂಧ, ಒಬ್ಬ ಯಾವನೋ ಹೂ ಹೊಡ್ಕೊಂಡು ದೇವರಿಗೆ ಹಚ್ಬೇಕಾಗ್ತದೆ. ಅವಾಗ ಪರಮಾತ್ಮ ಮುಂದತ್ತ ಯಾಕೆ ಕಡಿತೀವಿ ತಮ್ಮ, ಅದ್ರೊಳಗೆ ನಾ ಇದ್ದೀನಂತ ತಿಳ್ಕೊಂಡು ಬಿಡೋರು ಮುಗಿದು ಹೋಗ್ತದ ಅನ್ನೋ. ನೀ ಹೊರದು ಮತ್ತೆ ಅಲ್ಲಿ ಒಯ್ದು ಆ ಹೈರಾಣಾಗಿ ತಿರುಗಾಡಲಿಕ್ಕೆ ಹಾಕೋತಿ. ಹೂವಿನಲ್ಲಿ ನಾನೇ ಇದ್ದಂತ ತಿಳ್ಕೊಂಡು ಬಿಡೋಲ್ಲ ನೋಡ್ರಿ. ದೇವರು ಹೇಳೋ ಮಾತ ಅದಕ್ಕೆ ಅಂತಾಳ ಜಗನ್ ಮಾತೆ ಇಲ್ಲಿ ವಿಚಾರ ಮಾಡಿ ಅಂತಾಳ. ಏನಂತಾಳಂದ್ರ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರವಿ ಕುಳಿತಿದ್ದ ನಮ್ಮ ಮಾದೇವ ಶೆಟ್ಟಿ. ತನ್ನ ಗಂಡನ ವರ್ಣನೆ ಮಾಡ್ತಾರೆ ಇಲ್ಲ ಯಾರೋ ಲಿಂಗಮ್ಮ ತಾಯಿ. ನನ್ನ ಗಂಡ ಹ್ಯಾಂಗ ಮಾಡ್ಯಾನಂದ್ರ ಅಂಗಡಿ ಇಟ್ಟಾನ, ಈ ಜಗತ್ತನ್ನ ಒಂದು ಅಂಗಡಿ ಇಟ್ಟಾನ. ಏನು ಅಂಗಡಿ? ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ. ಪರಮಾತ್ಮ ಈ ಭೂಮಿ ಮ್ಯಾಗ ಒಂದು ಅಂಗಡಿ ಇಟ್ಟಾನ. ಅಂಗಡಿಯಾಗ ಏನು ಸಿಗ್ತಾವ್ರಿ? ಎಲ್ಲ ಮಾಲ್ ಸಿಗ್ತದೆ. ಬ್ಯಾಳಿ, ಬೆಲ್ಲ, ಉಪ್ಪ, ಎಣ್ಣೆ ಬೇಕಾದ ಬೆಳೆ ಕೊಡ್ತಾರೆ ಅಂಗಡಿ. ಹಂಗ ಪರಮಾತ್ಮನು ಈ ಜಗತ್ತಂಬತಕ್ಕಂಥ ಇದ್ರೊಳಗೆ ಅಂಗಡಿ ಇಟ್ಟಂತ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರವಿ ಕುಳಿತಿದ್ದ ನಮ್ಮ ಮಾದೇವ ಶೆಟ್ಟಿ. ಅವನ ಶಕ್ತಿ ಅಂದ್ರು. ನನ್ನ ಗಂಡ ಒಂದು ಅಂಗಡಿ ಇಟ್ಟಾನ, ಎಲ್ಲ ಮಾಲಿನ ಹರಿವೆನ ಹರಿವಿ ಮಾರ್ಗೋತ್ ಕೂತಾನ ಮಾದೇವ ಶೆಟ್ಟಿ. ಒಮ್ಮನವಾದರೆ ಒಡೆಯ ನುಡಿವನು, ಇಮ್ಮನವಾದರೆ ನುಡಿಯನು. ನೋಡಕ್ಕೆ ವಚನ ಹಂಗದ ನೋಡ್ರಿ. ಒಂದೇ ಮನಸ್ಸಿನಿಂದ ನೀವು ವ್ಯಾಪಾರ ಮಾಡ್ಲಿಕ್ಕೆ ಬಂದ್ರಿ ಅಂದ್ರೆ ನಿಮ್ ಕೂಡ ಜೊತೆ ಮಾತಾಡ್ತಾನ. ಮತ್ತೆ ಎರಡು ಮನಸ್ಸು ಮಾಡಿ ಬಂದ್ರಿ ಅಂದ್ರೆ ನಿಮ್ ಕೂಡ ಮಾತಾಡಂಗಿಲ್ಲ, ವ್ಯಾಪಾರ ಮಾಡಂಗಿಲ್ಲ. ಅಂದ್ರೆ ದೇವ್ರಿಗೆ ಏನು ಬೇಕ್ರಿ? ಮನಸ್ಸು ಒಂದೇ ಬೇಕು. ಅಂದ್ರೆ ಇದರ ಅರ್ಥ ಈಗದ, ನೀವು ಏನು ಕೊಡೋದು ಬೇಕಾಗಿಲ್ಲ ದೇವರಿಗೆ. ಏನು ಕೊಡ್ತೀರಿ ಹೇಳ್ರಿ? ನೀವು ಮಾಡಿದ್ದು ಏನು ಕೊಡ್ತೀರಿ ಹೇಳ್ರಿ? ತೆಂಗ ಅವ ಮಾಡ್ಯಾನ, ಉದ್ಬತ್ತಿ ಅವ ಮಾಡ್ಯಾನ, ಎಣ್ಣೆ ಅವ ಮಾಡ್ಯಾನ, ಎಲ್ಲ ಅವ ಮಾಡೋ ಸಾಮಾನು. ಈಗ ಎಣ್ಣೆ ಹಿಡಿತೀರಲ್ಲ, ಯಾರು ಮಾಡ್ತಂದ್ರೆ ಹೇಳ್ರಿ? ನೀವು ಹೋಳಿಗೆ ಯಾರು ತಂದ್ರಿ? ನಾವೇ ನಮ್ಮ ಮನೇಲಿ ಮಾಡಿದ್ರಿ. ನಾ ಕೇಳ್ತಾ ನಿಮಗೆ ಬೆಲ್ಲ ಬ್ಯಾಳಿ ಯಾರು ಮಾಡಿದ್ರಿ? ನೀವು ಮಾಡಿದ್ರಿ. ಅವನ ಬ್ಯಾಳೆ ಇಟ್ಟು ಕರೆಯೋದು, ಅವನ ಬೆಲ್ಲ ಇಟ್ಟು ತೊಳೋದು, ಅವನ ಎಣ್ಣೆ ಇಟ್ಟು ತೊಳೋದು, ಅವನ ಹಿಟ್ಟು ತೊಳೋದು, ಅದೇ ಮಾಡಿ ಅದೇ ಅವನಿಗೆ ಕೊಡೋದು. ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ವ್ಯವಹಾರ ಅದಕ್ಕೆ ಅಂದ್ರೆ ಅವರು ದೇವರಿಗೆ ಏನೂ ಬೇಕಾಗಿಲ್ಲ. ನಮ್ಮ ಎಣ್ಣೆ ಬೇಡಂಗಿಲ್ಲ, ನಮ್ಮ ಹೂ ಬೇಡಂಗಿಲ್ಲ, ನಮ್ಮ ಪತ್ರಿ ಬೇಡಂಗಿಲ್ಲ, ಏನೂ ಬೇಡಂಗಿಲ್ಲ. ಅವ ಏನು ಬೇಡ್ತಾನ? ನಿಮ್ಮ ಮನಸ್ಸು ಬೇಡ್ತಾ ಇದ್ದಾನ. ಮನಸ್ಸು ಒಂದೇ ಕೊಡಿ ಸಾಕು. ನಾವು ಎಲ್ಲ ಕೊಡ್ತೇವೆ ಖರೆ, ಇದೊಂದು ಕೊಡೋಕಿಲ್ಲ ನಾವು. ಬೇಕಾದ್ರೆ 10,000 ರೂಪಾಯಿ ಪಟ್ಟಿ ಕೊಡ್ತೇವೆ, ದಾನ ಕೊಡ್ತೇವೆ, 20,000 ರೂಪಾಯಿ ರೊಕ್ಕ ಕೊಡ್ತೇವೆ ಖರೆ, ಎಲ್ಲ ಕೊಡ್ತೇವೆ. ಮನಸ್ಸು ಕೊಡ್ರಿ ಅಂದ್ರೆ, ಯಾಕಂದ್ರೆ ನೀವು ಮನಸ್ಸಲ್ಲಿ ಕೊಟ್ರಿ ಅಂದ್ರೆ ನೀವು ಸಂಸಾರ ನಡೆಯಂಗಿಲ್ಲ. ಯಾಕಂದ್ರೆ ಮನಸ್ಸು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟರೆ ತಿಳ್ಕೊರಿ, ನೀವು ಮನೆಗೆ ಹೋಗಂಗಿಲ್ಲ. ಅವನತನೆಪ್ಪ ಅದು ಮಾತ್ರ ಬೇಡಬೇಡಿ, ಉಳಿದೆಲ್ಲ ಕೊಡ್ತೇವೆ, ನಿಮಗೆ ಮನಸ್ಸು ಮಾತ್ರ ಕೊಡಂಗಿಲ್ಲ. ಅವ ಪರಮಾತ್ಮ ಮಾತ್ರ ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯಲರಿಯನು. ಪರಮಾತ್ಮ ಒಂದೇ ಮನಸ್ಸಿನಿಂದ ಬಂದ್ರಿ ಅಂದ್ರ ಮಾತಾಡಿಸ್ತಾನ, ಏನು ಬೇಕಂತ ಕೇಳ್ತಾನ. ಮತ್ತು ಮನ್ಯಾಗ ಒಂದು ಮನಸ್ಸ, ಇಲ್ಲೊಂದು ಮನಸ್ಸ, ಎರಡು ಮನಸ್ಸಾಗಿ ಬಂದ್ರಿ ಅಂದ್ರ ಅವ ನಿಮ್ಗೆ ಹೊಳೆ ನೋಡಂಗಿಲ್ಲ. ಅಂಗಡಿ ಇಟ್ಟಂದ ಕರೆ ಮುಂದೆ ಏನಂತಾರ ಅವರು?
ಕಾಣೆ ಸೋಲ ಅರ್ಧ ಕಾಣೆಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ರಚನೆ. ಅವ ₹1 ಬಿಡಂಗಿಲ್ಲ, ₹1 ಸೋಲಂಗಿಲ್ಲ. ಇಂಥ ವ್ಯಾಪಾರಸ್ಥ ಮಹಾದೇವ ಶೆಟ್ಟಿ ಅಂದ್ರೆ ಅವನಿಗೆ ಸ್ವಚ್ಛ ಏನು ಬೇಕು, ಬರೇ ನಿಮಗೆ ಪೂರ್ತಿ ಅಂದ್ರೆ ಇದ್ರ ಅರ್ಥ ಏನು, ಅರ್ಧ ಮರ್ಧ ಮನಸ್ಸು ಕೊಟ್ಟರು ಬರಂಗಿಲ್ಲ. ಅರ್ಧ ಮರ್ಧ ಮನಸ್ಸು ಕೊಟ್ರಿ ಅಂದ್ರೆ ದೇವರ ವ್ಯಾಪಾರ ಮಾಡಂಗಿಲ್ಲ. ನಿಮ್ಮ ಸಂಗಟ ಸಂಪೂರ್ಣ ಮನಸ್ಸು ಕೊಟ್ಟಾಗ ಮಾತ್ರ ಆತ ವ್ಯಾಪಾರ ಮಾಡ್ತಾ ಇದ್ದಾನ. ಅದಕ್ಕಂತಾರೆ ಅವರು, ಅರ್ಧ ಕಾಣೆ ಸೋಲ ಅರ್ಧ ಕಾಣೆಗೆಲ್ಲ ಕೂಡಲ ಸಂಗಮ ದೇವ. ಪಾಪ ಬಸವಣ್ಣವರು ಇಷ್ಟನ್ನ ಆಲೋಚನೆ ಮಾಡಿ ಇದೊಂದು ವಚನ ಅಂದಿದ್ದಾರೆ. ಹಂಗೆ ಅಕ್ಕಮಹಾದೇವಿ ಇದು ಲಿಂಗಮ್ಮ ತಾಯಿ ಆ ವಚನವನ್ನ ನೆನಪಿಗೆ ತಕೊಂಡು ಮುಂದೆ ಸಂಚಾರ ಮಾಡ್ತಾ ಇದ್ದಾಳೆ. ಆ ತಾಯಿ ಎಲ್ಲಿ ಹೋಗ್ತಾ ಅಂದ್ರೆ, ಉಮರಾಣಿಯ ಜಗನ್ಮಾತೆ ಪಾರ್ವತಿ ತಾಯಿ ಸಂಚಾರ ಮಾಡ್ಕೊತ ಯಾವ ಕಡೆ ಬಂದಳು ಅಂದ್ರೆ, ಸೊಲ್ಲಾಪುರದಿಂದ ಮಳಕೇಡ್ ಕಡೆಗೆ ಹೋಗ್ತಾ ಇದ್ದಾರೆ. ಮಳಕೇಡ್ ಊರ ಕಡೆ ಹೋಗ್ತಾ ಇದ್ದಾರೆ. ಊರ ಕಡೆ ಸಂಚಾರ ಮಾಡ್ಕೋತ ಹೋಗುವಾಗ ಆವಾಗ ಏನಾಗುತ್ತದ ಅಂತ ಕೇಳಿದ್ರೆ, ಊರು ಸಮೀಪ ಬರ್ತಾಳೆ. ಎಲ್ಲಿ? ಮಳಕೇಡ ಊರು ಸಮೀಪ ಬರ್ತಾಳೆ. ಊರು ಸಮೀಪ ಬಂದ ಕೂಡಲೇ ಇನ್ನು ಊರಾಗ ಹಿಂಗ ಸ್ವಲ್ಪ ಹೆಜ್ಜೆ ಇಡ್ತಾ ಇದ್ದಾಳೆ. ಊರಾಗ ಹೆಜ್ಜೆ ಇಟ್ಟಾಗ ಆ ಊರಿನಲ್ಲಿ ದರಿದ್ರ ಲಕ್ಷ್ಮಿ ವಾಸ ಮಾಡಿರ್ತಾಳೆ. ಆ ಊರು ಬಹಳ ಬಡತನ ಇರ್ತದೆ, ಬಹಳ ತ್ರಾಸ ಇರ್ತದೆ, ಬಹಳ ಬಡವರು ಇರ್ತಾರೆ ಆ ಊರಾಗೆಲ್ಲರೂ. ಈ ಕಾರಣ ಏನು ಅಂತ ಕೇಳಿದ್ರೆ, ಆ ಊರಿನಲ್ಲಿ ದರಿದ್ರ ಲಕ್ಷ್ಮಿ ವಾಸ ಮಾಡಿರ್ತಾ ಇದ್ದಾರ. ಇದು ನೋಡ್ತಾಳೆ ಯಾರು? ಲಿಂಗಮ್ಮ ತಾಯಿ. ಈಕೆ ಪಾರ್ವತಿ ನೋಡ್ರಿ, ಮತ್ತೆ ಯಾರಿದ್ರೆ ಹೇಗೆ ಸ್ವಲ್ಪ ಹೀಗೆ ನೋಡಿದಳು, ಇಲ್ಲಿ ಯಾಕೋ ದರಿದ್ರ ಲಕ್ಷ್ಮಿ ಅದಂಗ ಅಂತಾಳೆ ಈ ಊರಾಗ ಅಂತ ತಿಳ್ಕೊಂಡು ಆಕೆ ಏನು ಮಾಡಿದ್ರು, ಇತ್ತು ನೋಡೋದ್ರಾಗ ಸ್ವಲ್ಪ ನೋಡಿದ್ರೆ ಗೊತ್ತಾಯ್ತು ಆಕೆ ದರಿದ್ರ ಲಕ್ಷ್ಮಿ. ಅಪ್ಪ ಅವು ಬಂದಳಲ್ಲ, ನಾ ಇರಬಾರ್ದು ಅಂದಲಕ್ಕಿಂದ. ಯಾಕಂದ್ರೆ ಜಗನ್ನ ಮಾತೆ ಬಂದಾಳ, ಪಾರ್ವತಿ ಬಂದಾಳ. ಪಾರ್ವತಿ ಬಂದಲ್ಲಿ ನಾ ಇರಬಾರ್ದು, ದರಿದ್ರ ಲಕ್ಷ್ಮಿ ಇರಬಾರ್ದು, ನಾ ಈ ಊರು ಬಿಟ್ಟು ಹೋಗಬೇಕು ಅಂತ ತಿಳ್ಕೊಂಡು ಆ ದರಿದ್ರ ಲಕ್ಷ್ಮಿ ಏನು ಮಾಡ್ತದ, ಆ ತಾಯಿ ಕೈ ಮುಗಿದು ಜಗನ್ ಮಾತೆಗೆ ಕೈ ಮುಗಿದೇವ, ನಾನು ಹೋಗ್ತೀನಿವ. ಯಾಕ ನೀ ಇಟ್ಟ ಪಾದ ಪುಣ್ಯ ಭೂಮಿಯಾಗುತ್ತದ, ನೀ ಇಟ್ಟ ಪಾದ ವೈಭವದ ನಾಡಾಗ್ತದ, ನೀ ಇಟ್ಟ ಪಾದ ಸಿರಿ ಸಂಪತ್ತಿನ ನಾಡಾಗ್ತದ. ತಾಯಿ ನಾನು ಇರಂಗಿಲ್ಲ, ಹೋಗ್ತೀನಿ ಅಂತ ತಿಳ್ಕೊಂಡು ದರಿದ್ರ ಲಕ್ಷ್ಮಿ ಹೋಗ್ತಾ ಇದ್ದಾಳ. ಅದಕ್ಕೆ ಸಾಮಾನ್ಯವಾಗಿ ಭಗವದ್ಗೀತೆಯಲ್ಲಿ ಲಾಸ್ಟ್ ಕಡಿ ಶ್ಲೋಕ ಒಂದು ಹೇಳ್ಯಾರ. ಒಂದು ಸ್ವಲ್ಪ ಹಂಗೆ ಭಗವದ್ಗೀತೆ ನೋಡ್ಬೇಕು ನೀವು, ಕರೆ ಅಂದ್ರೆ ಭಾಳ ಚಂದ ಬರ್ತಾರೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾದೀತಿರ್ಮತಿರ್ಮಮಃ. ಅಂದ್ರೆ ಇದರ ಅರ್ಥ ಹಿಂಗದ, ಎಲ್ಲಿ ಪರಮಾತ್ಮ ಇರ್ತದನ, ಎಲ್ಲಿ ಜಗನ್ಮಾತೆ ವಾಸ ಮಾಡ್ತಾ ಇದ್ದಾಳೆ, ಅಲ್ಲಿ ಏನಾಗುತ್ತಂದ್ರೆ ಶ್ರೀ ತತ್ರ ವಿಜಯೋರ್ಭೂತಿ, ಅಲ್ಲಿ ಶ್ರೀ ಸಂಪತ್ತು ಎಲ್ಲ ಇರ್ತದೆ. ನಿಮಗೆ ಇನ್ನೊಂದು ಹೇಳ್ತೀನಿ, ಬರೇ ಲಕ್ಷ್ಮಿ ಬರಲಿ ಬರಲಿ ಅನ್ನಬಾರ್ದು ನೀವು. ಭಾಳ ಮಂದಿ ಸಂಪತ್ ಶುಕ್ರವಾರ ಮಾಡಿದೆ, ನಾ ಶುಕ್ರವಾರ ಮಾಡಿದೆ, ಈ ಶುಕ್ರವಾರ ಮಾಡಿದೆ ಅಂತೀರಿ, ಬರೀ ಅವ್ಗೆ ಕರಿತೀರಿ, ಅಪ್ಪಗೊಬ್ಬರ ಕರಿತೀರಿ. ಆಕೆ ಓದ್ತಾಳ, ನನ್ನ ಗಂಡ ಬರಲಾದೆ, ನಾನು ನಿಮ್ಮ ಮನೆಗೆ ಬರಂಗಿಲ್ಲ, ನೀವು ಬೇಕಾದ ಗಂಟಿ ಹೊಡೀರಿ. ಮತ್ತೆ ಆಕಿನ ಗಂಡ ಯಾರೇ? ಲಕ್ಷ್ಮಿ ಗಂಡ ನಾರಾಯಣ. ನಾವಿಷ್ಟು ಬೆರಕಿದ್ದೇವೆ ಅಲ್ರಿ, ಮತ್ತೊಬ್ಬರು ಹೆಣ್ತೀವಿ ಮನೆಗೆ ಬಾ ಅಂತೇವೆ ಅಂದ್ರೆ ನಾವೆಷ್ಟು ದರಿದ್ರದಿರ್ಬೇಕು. ಲಕ್ಷ್ಮಿ ಯಾರು ಹೆಣ್ತೀರಿ? ನಾರಾಯಣ ಹೆಣ್ತಲ್ಲ. ಮತ್ತಲ್ಲ ಗಂಡಗೆ ಬ್ಯಾಡ ಅಂತೀರಿ, ಲಕ್ಷ್ಮಿಗೆ ಬಾ ಅಂತೀರಿ. ಇದೇ ಹಂಗ್ರಿ. ಮತ್ತೊಬ್ಬರು ಹೆಣ್ಣು ಮಕ್ಕಳಿಗೆ ನಮ್ಮ ಮನೆಗೆ ಕರಿತೇವಂದ್ರೆ ಆಕಿ ಲಕ್ಷ್ಮಿ ಹೆಂಡತಿ, ಇದು ನಾರಾಯಣ ಹೆಂಡತಿ. ನಾರಾಯಣ ಹೆಂಡತಿಗೆ ನಾವು ಕರಿತೇವೆ ಅಂದ್ರೆ ತಪ್ಪಾಗತ್ತದ. ಇನ್ನು ಅಕಸ್ಮಾತ್ ನಮ್ಮ ಮನ್ಯಾಗ ಲಕ್ಷ್ಮಿ ಇರಬೇಕೇ ಆಗಿತ್ತು ಅಂದ್ರೆ, ಯಾಕಂದ್ರೆ ಎಲ್ಲರಿಗೂ ಸಂಪತ್ತು ಬೇಕೇ ನೋಡಿ, ಅದೇನು ತಪ್ಪಲ್ಲ. ಒಂದು ದಾರಿ ಹುಡುಕ್ಬೇಕು. ಗಂಡಗೆ ತಾನು ಇಟ್ಕೊಂಡು ಬಿಡ್ರಲ್ಲ, ಸುಮ್ ತಾನೇ ಬರ್ತಾಳವ್ವ. ಗಂಡ ಅಂದ್ರೆ ಯಾರೇ? ನಾರಾಯಣ ನಾರಾಯಣ. ಶ್ರೀಮನ್ನಾರಾಯಣನ ಪೂಜೆ ಮಾಡ್ರಿ, ಶಿವನ ಪೂಜೆ ಮಾಡ್ರಿ, ಪರಮಾತ್ಮನ ಪೂಜೆ ಮಾಡ್ರಿ. ಪರಮಾತ್ಮ ಎಲ್ಲದ ಅಲ್ಲಿ ಆದಿಲಕ್ಷ್ಮಿ ಬರ್ತಾ ಇದ್ದಾಳ, ಪಾರ್ವತಿ ಬರ್ತಾ ಇದ್ದಾಳ. ಗಂಡನ ಬಿಟ್ಟು ಹೆಣ್ತಿಲ್ಲ, ಹೆಂಡತಿ ಬಿಟ್ಟು ಗಂಡಿಲ್ಲ.
ಅದಕ್ಕೆ ಸಾಮಾನ್ಯವಾಗಿ ಇಲ್ಲಿ ಲಕ್ಷ್ಮಿ ಎಲ್ಲಿದ್ದಲ್ಲಿ ಅಲ್ಲಿ ನಾರಾಯಣ ಇರ್ತಾ ಇದ್ದಾನ. ಈಗ ನೋಡಿ, ಇಬ್ರು ಕೂಡ ತಿರುಗಾಡ್ತಾರಲ್ಲ, ಪಾರ್ವತಿನೂ ಮೂಲಕ ಬಂದಳ, ಪರಮೇಶ್ವರನೂ ಮೂಲಕ ಬಂದನ, ಇಬ್ರು ಕೂಡ ಸಂಚಾರ ಮಾಡ್ಲಿಕ್ಕತ್ತಾರ. ಅಂದ್ರೆ ನನ್ನ ಹೇಳುವ ಅಭಿಪ್ರಾಯ ಏನು, ಲಕ್ಷ್ಮಿಯ ಜೊತೆಗೆ ನಾರಾಯಣನೂ ಇರಬೇಕು. ಹಂಗ ಇಲ್ಲಿ ಏನಾಗುತ್ತಾಳ, ತಾಯಿ ಸಂಚಾರ ಮಾಡ್ಕೋ ಮೊಳಕೇಡಿ ಗ್ರಾಮಕ್ಕೆ ಬರ್ತಾ ಇದ್ದಾಳ. ಬಂದ ಕೂಡಲೇ ಊರಾಗ ಬಂದ ಕೂಡಲೇ ಮಂದಿ ಹಿಂಗೆ ಕೂತಿದ್ರು ಕಟ್ಟಿ ಮ್ಯಾಗ ಆ ಕಡೆ ಈ ಕಡೆ ಎಲ್ಲರೂ ಗಾಬರಿ ಆಗಕತ್ರು, ನೋಡ್ಲಕತ್ರು. ಯಾರು ಹೆಣ್ಮಗಳಿಕಿ ನೋಡ್ಲತ್ತಾರೆ, ಚಂದ ವಯಸ್ಸಿನ ಹೆಣ್ಮಗಳಲ್ಲ, ಮತ್ತು ವಿಭೂತಿ ಹಚ್ಚಳ, ಕುಂಕುಮ ಹಚ್ಚಳ, ಕೊರಳಲ್ಲಿ ರುದ್ರಾಕ್ಷಿ ಹಾಕ್ಯಾಳ, ಇಷ್ಟೆಲ್ಲ ಮಾಡ್ಯಾಳ. ಈ ತಾಯಿ ಯಾರು ಇರಬೇಕು ಅಂತ ತಿಳ್ಕೊಂಡು ಎಲ್ಲರೂ ನೋಡ್ತಾ ಇರ್ತಾರೆ. ಅದ್ರಾಗ ಕೆಲವೊಬ್ರು ಹೆಣ್ಮಕ್ಳು ಓಡಿ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ತಾಯಿಗೆ. ಯವ್ವ ಬಾಯವ್ವ ಅಂತ ತಿಳ್ಕೊಂಡು ಕರಿತಾ ಇದ್ದಾರೆ. ಆವಾಗ ತಾಯಿ ಏನು ಮಾಡ್ತಾಳೆ, ಎಲ್ಲರಿಗೆ ಆಶೀರ್ವಾದ ಮಾಡ್ಕೋತ ಆ ತಾಯಿ ಏನು ಹೇಳ್ತಾ ಇದ್ದಾಳೆ ಅಂದ್ರೆ, ತಮ್ಮಗಳೇ ಅಕ್ಕ ತಂಗಿ ಎಲ್ಲರಿಗೆಲ್ಲರೂ ಹೇಳ್ತಾ ಇದ್ದಾರೆ, ನೋಡು ಜಗತ್ತಿಗೆ ಮುಂಜಾನೆ ಕೆಲಸ ಆಗ್ಬೇಕಾದ್ರೆ ಸೂರ್ಯ ಹೊಂಡಬೇಕಲ್ರಿ. ಸೂರ್ಯ ಒಬ್ಬನೇ ಅದನ್ನ, ಒಬ್ಬ ಸೂರ್ಯ ಇಡೀ ಜಗತ್ತನ್ನೇ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಲೋಕದ ವ್ಯವಹಾರ ನಡಿಬೇಕಾದ್ರೆ ಮುಂಜಾನೆ ಹೊಲಕ್ಕೆ ಹೋಗೋದು, ಗಳ ಹೊಡೋದು ಯಾವಾಗ ಮಾಡ್ತೇವಿ? ಸೂರ್ಯ ಹೊಂಡಬೇಕಲ್ಲ. ಹೆಂಗ ಸೂರ್ಯ ಒಬ್ಬನೇ ಅದನ, ಸೂರ್ಯ ಒಬ್ಬ ಹುಟ್ಟದ ಅಂದ್ರೆ ಎಲ್ಲ ಹೊರ ನಡೀತಾವ. ಹೆಂಗ ಸೂರ್ಯ ಒಬ್ಬನಿಂದಲೇ ಜಗತ್ತು ನಡೀತದ, ಹಂಗ ತಾಯಿ ಅಂತಲ್ಲ, ದೇವನ ಒಬ್ಬನಿಂದಲೇ ಜಗತ್ತು ನಡೀತದ. ದೇವ ಒಬ್ಬನೇ ಅದನ, ಇಬ್ರಿಲ್ಲ. ಸೂರ್ಯ ಎಷ್ಟು ಮಂದಿ ಅಲ್ರಿ? ಒಬ್ಬನೇ ಅದನಲ್ಲ. ಹಂಗ ತಾಯಿ ಇಲ್ಲಿ ಲಿಂಗಮ್ಮ ಹೇಳ್ತದ, ಎಲ್ಲರಿಗೂ ಕೂಡಿಸಿ ಹೇಳ್ತಾ ಇದ್ದಾಳ, ದೇವನೊಬ್ಬ ನಾಮ ಹಲವು, ಪರಮ ಪತಿವತೆಯೇ ಗಂಡನೊಬ್ಬ. ಪತಿವರ್ತ ಹೆಣ್ಮಗಳಿಗೆ ಗಂಡ ಎಷ್ಟು ಮಂದಿ ಇರ್ತಾರೆ? ಒಬ್ಬನಿಲ್ಲ ಗಂಡ. ಹಂಗ ಇಲ್ಲಿ ಏನದ ಅಂತ ಕೇಳಿದ್ರೆ ಎಲ್ಲರಿಗೂ ದೇವರು ಒಬ್ಬನೇ ಅದ. ದೇವನೊಬ್ಬ ನಾಮ ಹಲವು. ಮತ್ತು ಈಗತ್ತೀರಿ ನಮ್ಮ ಮನ್ಯಾಗ 100 ದೇವರವಲ್ಲ, ಜಗಲಿ ಮೇಲೆ ಹ್ಯಾಂಗ್ ಮಾಡೋಣ ಅಂತಂದೆ. ಮನುಷ್ಯ ವಿಚಾರ ಬರ್ತದೆ. ಆ ದೇವರ ಈ ದೇವರ ಅಲ್ಲಿ ಹೋದಾಗ ಒಂದು ಕೊಡ್ತಾರು, ಇಲ್ಲ ಜಗಲಿ ಮೇಲೆ ಜಾಗೇ ಇರಂಗಿಲ್ಲ, ಯಾಕೆ ಮಾಡಿಬಿಟ್ಟಿರ್ತೀವಿ. ದಾನಮ್ಮ ತಂದೆ, ಈ ಕಡೆ ಸರಸ್ವತಿ ತಂದೆ, ಈ ಕಡೆ ಬೇರೆ ಬೇರೆ ದೇವ್ರ ತಂದೆ, ದುರ್ಗವ್ರ ತಂದೆ, ಅವ್ರಿಗೆ ತಂದೆ, ಇವ್ರಿಗೆ ತಂದೆ, ಎಲ್ಲ ಎಲ್ಲಿ ಊರಲ್ಲಿ ಹೋದಾಗ ಒಂದು ಕೊಡ್ತಾವೆ. ಅವು ಮುಂದೆ ತಿಕ್ಕವ್ರು ಪೂಜೆ ಮಾಡೋರಿಗೆ ಹೈರಾಣರು. ನೀವೇನು ತಂದಿಟ್ರಿಯಪ್ಪ ಪೂಜೆ ಮಾಡೋರು, ಅವ್ರ ಹತ್ತಾರ ಎಟ್ರ ತೆಗಿಬೇಕಪ್ಪ ಇದಕ್ಕೆ ಅಂತಾರೆ. ನಿಜವಾಗಿ ನೋಡಿದ್ರೆ ದೇವರು ಒಬ್ಬನೇ ಅಲ್ಲ. ಮತ್ತು ಇವೆಲ್ಲ ಮಾಡ್ಯಾರಲ್ಲ ಅಂದ್ರೆ ಇವೆಲ್ಲ ನಾವು ಮಾಡ್ಕೊಂಡಿದ್ದದವ. ಆದಿಲಕ್ಷ್ಮಿ ಆಗಲಿ, ದುರ್ಗವ್ವ ಆಗಲಿ, ಮರಗವ್ವ ಆಗಲಿ, ಸದಾಶಿವ ಆಗಲಿ, ಈಗ ಏನೇನೋ ದೇವರು ಮಾಡ್ಕೊಂಡಿದ್ದೇವಲ್ಲ, ಇವೆಲ್ಲ ಏನವಂತ ನಾವು ಮಾಡ್ಕೊಂಡಿದ್ದೇವೆ. ದೇವರು ಒಬ್ಬನೇ ಅದನ್ನ. ಹ್ಯಾಂಗ ಒಂದೇ ಮಣ್ಣಿನಿಂದ ರಂಜುನಿಗೆ, ಕಪ್ಪರಿ, ಬೇರೆ ಬೇರೆ ವಸ್ತುಗಳು ಮಾಡ್ತೀರಿ, ಆದ್ರೆ ಎಲ್ಲ ಎಲ್ಲದರೊಳಗೆ ಏನಂದ್ರಿ ಮಣ್ಣೆ ಅದ. ಹಂಗ ಪ್ರತಿಯೊಂದು ದೇವರಲ್ಲಿ ಕೂಡ ಅವನೇ ಇರ್ತದ್ರ. ನಾವು ನಮ್ಮ ಇದಕ್ಕನುಸಾರವಾಗಿ ವೀರಭದ್ರೇಶ್ವರ, ಆ ದೇವರ ಈ ದೇವರ ಅಂತೇಳಿ ಅನ್ನೋದಕ್ಕೆ ತಪ್ಪಲ್ಲ, ಖರೆ. ಆದ್ರ ಜಗಳಾಡಬೇಡ್ರಿ. ನಮ್ಮ ದೇವರ ಶ್ರೇಷ್ಠ, ನಿಮ್ಮ ದೇವರ ಶ್ರೇಷ್ಠ. ಈಗ ನೋಡ್ರಿ, ಗಣಪತಿ ತಕ್ಕ ಜಗಾಡ್ತಾರಲ್ರಿ. ಗಣಪತಿ ಒಯ್ಯ ಮುಂದೆ ನಮ್ದು ದೇವ್ರ ಮುಂದಾಲಿ, ನಿಮ್ಮ ದೇವ್ರ ಮುಂದಾಲಿ. ನಮ್ಮ ದೇವರ ಶ್ರೇಷ್ಠ, ನಿಮ್ಮ ದೇವರ ಶ್ರೇಷ್ಠ. ಇದು ನಾವು ಮಾಡೋದು ತಪ್ಪ. ಇರ್ಲಿ, ಅವ್ರು ಮಾಡಂಗ್ ಮಾಡಲಿ. ಅಲ್ಲ ಅಂದ್ರು ಅವನೇ, ಈಶ್ವರ ಅಂದ್ರು ಅವನೇ. ಅದಕ್ಕೆ ಅಂದ್ರ ಈಶ್ವರ ಅಲ್ಲ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಯಾರಂದ್ರೆ ಈ ಮಾತ ಹೇಳ್ತೀರಿ? ಹೇಳ್ತಿಬಿಡ್ರಿ ನಾನು. ಈಶ್ವರ ಅಲ್ಲ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಮಹಾತ್ಮ ಗಾಂಧಿ ಹೇಳಿದರು, ಈಶ್ವರ ಅಲ್ಲ, ಈಶ್ವರ ನಿನಗೆ ತರ, ಅಲ್ಲ ನಿನಗೆ ತರ. ಹೇ ಭಗವಂತ, ಎಲ್ಲರಿಗೂ ದೇವರು ಒಂದೇನಂತ ತಿಳ್ಕೊಳ್ಳುವಂತ ಸದ್ಬುದ್ಧಿಯನ್ನ ಕೊಡು. ಸಬಕೋ ಸನ್ಮತಿ ದೇ ಭಗವಾನ್. ಮಹಾತ್ಮ ಗಾಂಧಿ ಬೇಡ್ಕೊತಾ ಇದ್ದಾನೆ, ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಪ್ಪ ಅಂತ ತಿಳ್ಕೊಂಡು. ಹಾಗೆ ಇಲ್ಲಿನೂ ಕೂಡ ಏನಾಗಿತ್ತು ಅಂತ ಕೇಳಿದ್ರೆ,
ತಾಯಿ ಅವರಿಗೆ ಹೇಳ್ಕೋತ ಬರ್ತಾ ಇದ್ಳು. ಎಲ್ಲರಿಗೆ ಹೇಳ್ಕೋತ ದೇವರ ಒಬ್ಬನೇನಪ್ಪ, ದುಡಿರಿ, ಚಂದ ದುಡಿರಿ, ದೇವರ ಪೂಜೆ ಮಾಡಿರಿ, ಪರಮಾತ್ಮ ನೆನೀರಿ ಅಂತ ಹೀಗೆ ಹೇಳ್ಕೋತ ಮುಂದೆ ಬರ್ತಾ ಇದ್ಳು. ಆದ್ರೆ ಏನಾಯ್ತು ಅಂತ ಕೇಳಿದ್ರೆ, ಸ್ವಲ್ಪ ಮುಂದೆ ಬಂದಾಗ ಎಲ್ಲ ಹೆಣ್ಮಕ್ಳು ಬಂದು ನಮಸ್ಕಾರ ಮಾಡ್ಲಿಕ್ಕತ್ತಿದ್ರು. ಒಬ್ಬ ಮನೆ ಮುಂದೆ ಒಬ್ಬ ಹೆಣ್ಮಗಳು ನಿಂತಿದ್ರು. ಆಕಿ ಅಳ್ಳಕತ್ತಿದ್ರು, ಒಂದೇ ಸಮಯ ಅಳ್ಳಕತ್ತಿದ್ರು. ನಮಸ್ಕಾರ ಮಾಡಕ್ಕೂ ಬರಕ್ಕಿಲ್ಲ, ಅಲ್ಲೇ ನಿಂತಲ್ಲೇ ಸೀಸರ್ ಹತ್ಕೊಂಡು ಅಳ್ಳಕತ್ತಿದ್ರು ಜೋರಿಗೆ. ಎಲ್ಲರೂ ಬರ್ಲಿಕ್ಕತ್ತರು. ಆಕಿ ಮನೆ ಬಿಟ್ಟು ಬರಲಿಲ್ಲ, ಅಲ್ಲೇ ಮನೆ ಬಾಗಲ್ದಾಗ ಇದ್ರು. ಅಳ್ಳಕತ್ತಿದ್ರು, ಭಾಳ ಜೋರು ಅಳ್ಳಕತ್ತಿದ್ರು. ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು ತಾಯಿಗೆ. ಇಲ್ಲ ತಾಯಿ ಲಿಂಗಮ್ಮ ಎಲ್ಲ ನೋಡಿದ್ರು. ಆಕಿ ಹೀಗೆ ಒಂದು ಜರ ಕಣ್ಣು ಮಾಡಿದ್ರು, ನೋಡೋಲಕ್ಕ. ಯಾಕಂದ್ರೆ ಜಗನ್ ಮಾತಿರ್ತಾವೆ ನೋಡ್ರಿ, ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರು. ಯಾಕೆ ಅಳ್ಳಕತ್ತವ ಈ ತಾಯಿ ಅಂತ ವಿಚಾರ ಮಾಡಿದ್ರು. ಎಲ್ಲರೂ ಬರಕತ್ತರ ಕರೆ ಈ ತಾಯಿ ಬರಲಾಗಲ್ಲ, ಯಾಕೆ ಅಳ್ಳಕತ್ತಿರ್ಬೇಕು ಅಂತ ತಿಳ್ಕೊಂಡು ಆ ತಾಯಿ ಮನಸ್ಸಿನಾಗ ಒಂದು ಜರ ಕಸ್ಬಿಸಿ ಆಯ್ತು. ಯಾಕೆ ಹೆಣ್ಮಕ್ಳಲ್ಲ, ಮನಸ್ಸಿನಾಗ ಒಂದು ಜರ ಕಸ್ಬಿಸಿ ಆಯ್ತು. ಹೆಣ್ಮಕ್ಳು ಯಾಕೆ ಅಳ್ಳಕತ್ತಾಳೆ ಈ ಹೆಣ್ಮಗಳು ಅಂತ ವಿಚಾರ ಮಾಡಬೇಕು, ಕೇಳಬೇಕು ಅಂತ ತಿಳ್ಕೊಂಡು ಅವ್ರೆಲ್ಲರೂ ಹೋಗ್ಬಿಡಕ ತಾಯಿ ಏನು ಮಾಡ್ತಾಳ, ಗಡಬಡಿಸಿ ಕೂಸ್ ಹತ್ರ ತಾಯಿ ಹಂಗೆ ಓಡಿ ಬರ್ತಾಳೋ ಹಂಗ ಲಿಂಗಮ್ಮ ತಾಯಿ ಸಪಾಟ್ ನಡ್ಕೋತ ಹೆಣ್ಮಡ್ಬೇಕು. ಇಕ್ಕಿನೇ ಹೋದಳ್ರಿ ಅವನೇ. ಆಕಿ ಬಾಗಲಾಗ ಅಳ್ಕೋತ ನಿಂತಿದ್ದಳು. ನಿಂತಿದ್ಕೊಳ್ಳೆ ಹೋಗಿ, ಯಾಕೆವ ಯಾಕಲ್ಲಕತ್ತಿದಿ ಅಂತ ಕೇಳು. ಇಟ್ಟು ಅಂದು ತಡ ಆಕಿ ತೀರಾಗಿ ದುಃಖ ಬರಕತ್ತ ಹೆಣ್ಮಗಳಿಗೆ. ಯಾಕಂದ್ರೆ ಒಬ್ಬ ಗೊತ್ತಿಲ್ಲ ತಾಯಿ ಇಲ್ಲಿ ಬಂದು ನನಗೆ ಕೇಳಕತ್ತಾಳ, ಯಾರು ಏನು ಸುದ್ದಿಯೋ. ಎಲ್ಲರೂ ನಮಸ್ಕಾರ ಮಾಡ್ತಾರೆ, ನಾನು ನಮಸ್ಕಾರ ಮಾಡಿಲ್ಲ, ನಾನು ಸಮೀಪ ಹೋಗಿಲ್ಲ, ಇಲ್ಲೇ ನಿಂತೀನಿ ಕರೆ. ಆದರೂ ಕೂಡ ನನಗೆ ಬಂದು ವಿಚಾರ ಮಾಡ್ತಾಳೆ ಅಂದ್ರೆ ಆಕಿ ದುಃಖ ತಡಿಲಿಲ್ಲ, ತೀರಾ ಕೇಳಕತ್ತ. ಆವಾಗ ತಾಯಿ ಅಂತಾಳ, ಯವ್ವ ಯಾಕೆ ಕಳ್ತೀಯ, ಏನದು ಹೇಳು ಅಂತಂದಾಗ, ನಡಿ ಒಳಗೆ ನಡಿ, ಮನ್ಯಾಗ ನಡಿ, ಇಲ್ಲಿ ಹೊರಗೆ ನಿಂತಾಳ ಬೇಡ, ನಡಿ ಒಳಗೆ ಅಂತ ತಿಳ್ಕೊಂಡು ತಾಯಿ ಆ ಹೆಣ್ಮಗಳನ್ನು ಕರ್ಕೊಂಡು ಅದೇ ಮನೆಗೆ ಹೋದ್ರು. ಒಳಗೆ ಹೋಗ್ತಾ ಇದ್ದಾಳ. ಹೋಗಿ ತಾಯಿ ಆಕೆಯನ್ನು ಒರೆಸ್ತಾ ಇದ್ದಾಳೆ, ಕಣ್ಣು ನೀರನ್ನು ಒರೆಸ್ತಾ ಇದ್ದಾಳೆ. ಅಳಬಾಡ ತಾಯಿ, ಅಳಬಾಡ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳೆ. ಆವಾಗ ತಾಯಿ ಕೇಳ್ತಾ ಇದ್ದಾಳ, ಖರೆ ಹೇಳ್ತಾಯಿ ಯಾಕೆ ಅಳಕತ್ತಿದಿ ಅಂತ ಕೇಳಿದಾಗ, ಆವಾಗ ಏನು ಹೇಳಿದೆವ, ನನ್ನ ಜನ್ಮ ಬಹಳ ಕೆಟ್ಟದೇವ, ಯಾಕೆವ ಏನಾಗ್ಯದ ಹೇಳು ಅಂತ ಕೇಳಿದಾಗ ಆಕೆ ತಾಯಿ ಅಂತಾಳ, ಯವ್ವ ನಿನ್ನ ಮುಂದೆ ಏನು ಹೇಳಿ ನಾನು, ನನ್ನ ಪ್ರಪಂಚ ಎಲ್ಲ ಹಾಳಾಗ್ಯದ, ಏನಾಗ್ಯದವ ಅಂತ ಕೇಳಿದ್ರೆ ಆಕೆ ತಾಯಿ ತನ್ನ ಕತೆ ಹೇಳ್ತಾಳೆ. ಯವ್ವ ನನಗೆ ಅತ್ತಿ ಮಾವ ಯಾರೂ ಇಲ್ಲ, ಹೆತ್ತ ತಂದೆ ತಾಯಿಗಳು ತೀರ್ಕೊಂಡ್ರೆ ಅವರೂ ಇಲ್ಲ, ಇನ್ನ ಬಂಧು ಬಳಗದವರು ಕೂಡ ಅದರ ಕರೆ ಯಾರು ಬರಂಗಿಲ್ಲ. ಎಲ್ಲರೂ ಇದ್ದಕ್ಕರ ಬರ್ತಾರೆ ಕರೆ, ಇರ್ಲಾರ್ದಕ್ಕರೆ ಯಾರು ಸಮೀಪ ಬರಂಗಿಲ್ಲ. ಅಣ್ಣರನ್ನ ಎಲ್ಲರೂ ಎರಡು ಮಂದಿ ಅದರ ಕರೆ ಬಂಧು ಬಳಗದವರು ಅದರ. ಬಂಧುಗಳಾದವರು ಬಂಡುಂಡು ಹೋಗುವರಲ್ಲದೆ ಬಂಧನವ ಕಳಿಯಲರಿಯಲು ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ. ಇವ್ರು ಎಲ್ಲರೂ ಹೆಂಗಾರಂದ್ರೆ ನಮ್ಮ ಮನೆಗೆ ಸಂಪತ್ತಿದ್ರೆ ಬರ್ತಾರೆ, ಹೆಂಗ ಬೆಲೆ ನಣ ಮುಕ್ಕಿರ್ತಾವ. ಹಂಗ ಅಣ್ತಂಬ್ರದರ ಕರೆ ಯಾರು ನನ್ನ ಬಡತನ ಪರಿಸ್ಥಿತಿಯನ್ನು ನೋಡಿ ಏನ್ರೆ ಬೇಡಿಗೆ ಅಂತ ತಿಳ್ಕೊಂಡು ಒಬ್ರು ಅಣ್ತಂಬ್ರು ಬರಲಾಗ್ಯಾರವ. ನೋಡ್ರಿ ಹೆಂಗಿರ್ಬೇಕು ಪ್ರಪಂಚದಾಗ. ಯಾಕಷ್ಟೊಬ್ಬ ತಂಗಿಯನ್ನ ಆಕಿ ಭಿಕ್ಷೆ ಬೇಡ್ಕೋತಿದ್ದಳ್ರಿ. 3 ಮಕ್ಕಳದ್ದು ಗಂಡ ಹೋಗಿರ್ತಾನ, ಗಂಡ ಏನು ಮನೆ ಬಿಟ್ಟು ಹೋಗಿರ್ತಾನ್ರಿ. 3 ಮಕ್ಕಳಿಗಿನ ಕೊಳ್ಳಿ ಬಿದ್ದಿರ್ತಾವ. ಆ 3 ಮಕ್ಕಳಿಗೆ ಹೊಟ್ಟೆ ತುಂಬಿಸೋ ಸಲುವಾಗಿ ಭಿಕ್ಷೆ ಬೇಡ್ಕೊಂಡು ಊಟ ಮಾಡೋದು, ಯಾರ ಮನೆಯಾಗ ಬಂಡೆ ತಿಕ್ಕೋದು, ಜೀವನ ಸಾಗಿಸ್ತಾ ಇರ್ತಾರ ತಾಯಿ. ಹೆಂಗದ್ರಿ ಪ್ರಪಂಚದಾಗ ನಿಜವಾಗಿ ಈಗ ನೋಡಬೇಕು. ಎಲ್ಲ ಅಣ್ಣತಮ್ಮರು ಭಾಳ ಮಂದಿ ನಿಮ್ಗೆ ನಿಜವಾಗಿಯೂ ಕೂಡ ಪುಣ್ಯ ಬೇಕ್ರಿ. ಅಣ್ಣತಮ್ಮರು ಎಲ್ಲ ಚಲೋ ಇರ್ಬೇಕಾದ್ರೆ ಸಾಮಾನ್ಯವಾಗಿ ಸ್ವಲ್ಪ ನಿಮ್ಗೆ ಅಣ್ಣತಮ್ಮರು ಹೆಂಗೆ ಇರ್ತಾರೆ ಅನ್ನೋದು ಸ್ವಲ್ಪ ರಾಮಾಯಣದನ್ನು ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಇದೇ ಕಥೆಯನ್ನು ಮುಂದೆ ಹೇಳ್ತಾ ಇದ್ದೀನಿ. ರಾಮಾಯಣದಾಗ ರಾಮ, ಸೀತಾ, ಲಕ್ಷ್ಮಣ, ಭರತ ಇದ್ರಲ್ಲ. ತಂದೆ ದಶರಥ, ಅವನಿಗೆ 3 ಮಂದಿ ಹೆಂಡರು.
ಆ ಸಮಯದಲ್ಲಿ ಏನಾಗಿತ್ತು, ಹಿರಿಯವ ರಾಮ ಇದ್ದ, ರಾಮನಿಗೆ ಪಟ್ಟಾಭಿಷೇಕ ಮಾಡೋದಿತ್ತು. ಆ ಸಮಯದಲ್ಲಿ ಇನ್ನೇನು ನಾಳೆ ಪಟ್ಟಾಭಿಷೇಕ ಮಾಡ್ತಾರ ಅನ್ನೋ ಟೈಮ್ದಾಗ ಅವನ ಎಲ್ಲಕ್ಕಿಂತ ಕಿರಿಯ ಹೆಂಡತಿಯಾದ ಕೈಕೆ ಏನು ಮಾಡಿದಳು, ದಶರಥನಿಗೆ 2 ವರ ತಗೊಂಡಿದ್ರು. ಅದಕ್ಕಿಂತ ದೊಡ್ಡ ಕಥೆ ಸ್ವಲ್ಪ ಹೇಳಿ ಹೋಗ್ತೀನಿ ನಾನು. 2 ವರ ತಗೊಂಡಿದ್ರು. ಅವ ಕೊಡ್ತೀನಿ ಅಂದ, ನಿನಗೆ ಯಾವಾಗ ಬೇಕಾದಾಗ ಬೇಡ ವರ ಕೊಡ್ತೀನಂದ. ಆದ್ರೆ ಕೈಕೆಯ ಸೇವಕಿ ಏನಿದ್ದವರ ಕೆಲಸ ಮಾಡಕ್ಕೆ ಆಕೆ ಏನಂದ್ರು, ನೋಡು ರಾಮನಿಗೆ ಪಟ್ಟ ಕಟ್ಟದ ನೀನು ಭರತ ಸಣ್ಣ ಮಾತನ, ಅದಕ್ಕೆ ನೀ ಏನು ಮಾಡು, ಭರತನಿಗೆ ಪಟ್ಟ ಕಟ್ಟು ಅಂತ ಕೇಳು, ಮತ್ತೆ ರಾಮನಿಗೆ ವನವಾಸಕ್ಕೆ ಕಳಿಸು ಅಂತ ಆಕಿ ಹೇಳು. ಯಾರಿಗ್ರಿ? ಕೈಕೇಯಿ ಹೇಳೋದು. ಆವಾಗ ಕೈಕೆ ಅಂದ್ರು, ಇದನ್ನು ಮಾತು ಬರೋಬರಿ ಅಂದ್ರು. ನಾಳೆ ಹೊತ್ತೊಂಡದ್ರಾಗ ರಾಮನ ಪಟ್ಟಾಭಿಷೇಕ ಇತ್ತು. ಆವಾಗ ಕೈಕೇಯಿ ಏನು ಮಾಡಿದ್ರು, ಸಿಟ್ಟಿನಿಂದ ಮನೆ ಕೂತಳು. ಅವಾಗ ರಾಜ ಬಂದ ದಶರಥ. ಅವಾಗಂತ ರಾಜ, ಯಾಕೆ ಕೈಕೆ ಹಿಂಗೆ ಕೂತಿದ್ದಿ, ಏನು ತಲೆಗೆ ಅರ್ಬಿ ಬಿಟ್ಕೊಂಡು ಯಾಕೆ ಸಿಟ್ಟು ಬಂದಾಗ ನೋಡ್ರಿ ಕೆಲವೊಂದು ನಾಟಕ ಮಾಡ್ತಿರ್ತ. ಹೌದರು ಹಳಿ ಸಿರಿ ಉಟ್ಕೊಂಡು ಕೂತ್ಳಪ್ಪ. ಬಂದ, ಯಾಕೆ ಹಿಂಗೆ ಕೂತಿದ್ದಿ? ನಾನು ಏನೋ ಕೇಳಬೇಡ, ಏನಾಯ್ತು ಹೇಳ ಅನ್ನ. ಏನಿಲ್ಲ, ನೀವು ನನಗೆ 2 ವರ ಕೊಟ್ರಿ, ಅವು 2 ವರ ಈಗ ನಾ ಬೇಡ್ತೀನಿ, ಪೂರೈಸ್ರಿ ಅಂದ್ರು. ಏನು ಕೇಳ ಅಂದ. ನೋಡ್ರಿ, ಮತ್ತೆ ಹಿಂದುಗಡೆ ಕೊಟ್ಟು ಬಿಡಕ್ಕಿಲ್ಲ ಅನ್ಬಾರ್ದು. ಅವಂದ ಮಾತು ತಪ್ಪದು ಬಿಡಂಗಿಲ್ಲ. ಈ ರಾಮನ ವಂಶದಾಗ, ಈ ದಶರಥ ವಂಶದಾಗ ಪಟ್ಟ ಮಾತು ನಡೆಸ್ತೇವೆ, ಜೀವನೇ ಹೋಗಲ ಕರೆ ನಾವು ತಪ್ಸಂಗಿಲ್ಲ ಅಂತ ಹೇಳ. ಹಾಗಾದ್ರೆ ಕೇಳಿ, ಮೊದಲನೇ ಮಾತು ಏನದ, ಶ್ರೀರಾಮಚಂದ್ರನಿಗೆ 14 ವರ್ಷ ವನವಾಸಕ್ಕೆ ಕಳಿಸ್ಬೇಕು. 2ನೇ ಮಾತು ಏನದ, ನನ್ನ ಮಗನಾದ ಭರತನಿಗೆ ನಾಳೆಗೆ ಪಟ್ಟಾಭಿಷೇಕ ಮಾಡಬೇಕು. ಕೇಳದ ದಶರಥ, ಕೇಳಿ ಗಾಬರಿ ಆದ. ಸಾಮಾನ್ಯವಾಗಿ ಪಟ್ಟಾಭಿಷೇಕ ಹಿರಿಯರಿಗೆ ದೊಡ್ಡವನಿಗೆ ಮಾಡ್ತಾರೆ, ಭರತ ಸಣ್ಣವ. ಇನ್ನು ಹೊತ್ತೊಂಡವರಿಗೆ ರಾಮನ ಅಭಿಷೇಕ ಇತ್ತು. ಇನ್ನು ಇದು ಕೇಳೋರು ಇನ್ನು ವಚನವೇ ಪಟ್ಟಿದ್ದ, ಇನ್ನೇನು ಮಾಡಬೇಕು ಅಂತ ತಿಳ್ಕೊಂಡು ದಶರಥ ಚಕ್ರ ಬಂದು ಬಿದ್ದಲ್ಲಿ ಬಿದ್ದ. ಎಲ್ಲರೂ ಒಯ್ದು ಹಾಕಿದ್ರು. ಮುಂದಿನ ಸುದ್ದಿ ಯಾರಿಗೆ? ರಾಮ ಬರ್ತಾ ಇರ್ತದ, ರಾಮ ಬರ್ತಾ ಇದ್ದಾನ. ಬಂದ ಅವಾಗ ಅಂತಾನ, ಕೈಕೇಯಿ ತಾಯಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾನ, ಯವ್ವ ನೀ ಕೇಳಿದ್ದು ಭಾಳ ಚಲೋ ದೇವ, ನಾಳೆಗೆ ನಾವು ವನವಾಸಕ್ಕೆ ಹೋಗ್ತೀನಿ ಅಂತ. ನೋಡ್ರಿ, ಅಪ್ಪನಿಗೆ ಕೊಟ್ಟ ವಚನ ಮಗ ನಡೆಸ್ತಾ ಇದ್ದಾನೆ. ಈಗ ಯಾರು ಹೋಗ್ತಾರಂಗ? ಅಪ್ಪ ಮಾತು ಕೊಟ್ಟನ, ಮಗ ನಡೆಸ್ತಾ ಇದ್ದಾನ. ನಮ್ಮ ಅಪ್ಪನಿಗೆ ವಚನ ಕೊಟ್ಟಿರೋದ್ರಿಂದ ತಂದೆಯ ಮಾತನ್ನ ಪಾಲಿಸುವುದೇ ಮಗನ ಕರ್ತವ್ಯ. ತಾಯಿನಿ ಏನು ಚಿಂತೆ ಮಾಡಬೇಡ, ನಾವು ವನವಾಸಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡು ತಯಾರಾಗ್ತಾ ಇದ್ದಾನ. ಯಾರು? ಶ್ರೀರಾಮಚಂದ್ರ ಪ್ರಭು. ಇನ್ನು ಮುಂದೆ ಸೀತಾನು ಕೂಡ ತಯಾರಾಗ್ತಾಳ. ಸೀತಾನು ಕೂಡ ಸಂಗಟ ಹೋಗ್ತಾ ಇದ್ದಾಳ. ಇನ್ನು ಲಕ್ಷ್ಮಣ ಅಂತಾನ, ನಾನು ಬರ್ತೀನಿ ಲಕ್ಷ್ಮಣ ಅಂತಾನ. ಆವಾಗ ರಾಮ ಅಂತಾನ, ಆಯ್ತಮ್ಮ ನೀ ಯಾಕೆ ಬರ್ತೀವೋ, ನನಗೊಬ್ಬರಿಗೆ ಹೇಳೋರು, ಸೀತಾಗೂ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ, ನೀವು ಯಾರು ಬರಬೇಡ್ರಿ ಅಂತಾರ. ಆವಾಗ ಸೀತಾ ಒಂದು ಮಾತು ಹೇಳ್ತದವ, ಪ್ರಭು ಗಂಡ ಎಲ್ಲಿರ್ತಾ ಇದ್ದಾನೆ, ಹೆಂಡತಿ ಅಲ್ಲೇ ಇರಬೇಕು. ಪತಿವತ ಧರ್ಮದ, ನಿನ್ನ ಬಿಟ್ಟು ನಾ ಇರಂಗಿಲ್ಲ ಅಂತ ತಿಳ್ಕೊಂಡು ಸೀತೆನೂ ಕೂಡ ಬರ್ತಾ ಇದ್ದಾಳ. ಇವ ಲಕ್ಷ್ಮಣ ಅಂತಾನ, ಎಣ್ಣ ನಾನು ಬರ್ತಾನೆ ನಿನ್ನ ಸಂಗಟ. ಯಾಕೆ ಬರ್ತೀವಿ ಒಪ್ಪ, ಇಲ್ಲೇ ಇರು ಅಪ್ಪನ ಬಲೆಕ ಅಂತ ಹೇಳ್ತಾನ ರಾಮ. ಇಲ್ಲೇಣ, ನಾನು ನಿನ್ನ ಸಂಗಟ ಬರ್ತೀನಿ, ನೋಡಿ ಹೆಂಗದ. 14 ವರ್ಷ ಹಣ್ಣು ಹೊಂಟ್ರೆ ತಮ್ಮ ನೀ ಎದಕ್ಕೆ ಬರ್ತೀಯ ಅಂತ ಕೇಳ್ತಾನ ರಾಮ. ನಿಮ್ಮಿಬ್ಬರು ಸೇವೆ ಮಾಡ್ಲಿಕ್ಕೆ ಬರ್ತೀನಿ ಅಂತ. ಇದು ನೋಡ್ರಿ, 3 ಮಂದಿ ಹೋಗುತ್ತಾರ. ಹೋದ ಕೂಡಲೇ ಮುಂದೆ ಅಡವ್ಯಾಗ ಇರ್ತಾರ. ಒಂದು ದಿವಸ ಇವರಿಬ್ಬರು ಕೂತಿರ್ತಾರ ಒಂದು ಗಿಡದ ಬಡ್ಡ್ಯಾಕ. ಲಕ್ಷ್ಮಣ ನಿಂತಿರ್ತಾನ. ಅವರು ಏನು ಅದು ನೇಮ್ ಇರ್ತದ್ರಿ, ಏನು ಕಾಲಾಗ ಚಪ್ಪಳ ಹಾಕೋಬಾರ್ದು, ಚಲೋ ಅರಿವು ಉಟ್ಕೋಬಾರ್ದು, ಸಾಧಾರಣ ಅರಿವು ಉಟ್ಕೊಂಡು ಅವ್ರು ಏನು ಮಾಡಬೇಕು, ಊರಾಗೂ ಎಲ್ಲಿ ಬರಬಾರ್ದು. ನೋಡ್ರಿ, ವನವಾಸಕ್ಕೆ ಹೋಗೋ ನಿಯಮಗಳು. ಊರಾಗ ಎಲ್ಲಿ ತಿರುಗಾಡಬಾರ್ದು, ಅಡವ್ಯಾಗೆ ತಿರುಗಾಡಬೇಕು. ಮತ್ತು ಊರಂದು ಏನೂ ಊಟ ಮಾಡಬಾರ್ದು, ಗೆಡ್ಡೆ ಗೆಣಸುಗಳನ್ನು ತಿಂದು ಅಡವ್ಯಾಗಿರ್ಬೇಕು. ಎಷ್ಟು ದಿವಸ ಇದು? 14 ವರ್ಷ. ನೋಡ್ರಿ ಅಂತ ಇರಬೇಕು ರಾಮ. ಅಪ್ಪನ ಮಾತು ನಡೆಸೋ ಸಲುವಾಗಿ ಹೋಯ್ತು, ಇದೆಲ್ಲಾಯ್ತು. ಮುಂದೆ ಏನಾಗ್ತದೆ ಅಂತ ಕೇಳಿದ್ರೆ, ಅಲ್ಲಿಂದ ಲಕ್ಷ್ಮಣ ಕಾವಲು ಮಾಡ್ಕೋ ನಿಂದಿರ್ತಾನೆ ರಾತ್ರಿ.
ಅವಾಗ ರಾತ್ರಿ ಭೂದೇವಿ ಇಕ್ಕಿ ಬರ್ತಾಳೆ, ನಿದ್ರಾ ದೇವತೆ ಬರ್ತಾಳೆ. ಬಂದು ಲಕ್ಷ್ಮಣ ಭೇಟಿ ಆಗ್ತಾಳೆ. ಲಕ್ಷ್ಮಣ ತಮ್ಮ ಮಕ್ಕಳು ಯಪ್ಪ ಅಂತಾಳಕಿ. ಯವ್ವ ನೀ ಯಾರು ಅಂತ ಕೇಳ್ತಾನ ಲಕ್ಷ್ಮಣ. ನಾನು ನಿದ್ರಾ ದೇವತೆ ಇದ್ದೀನಪ್ಪ. ಪ್ರಕೃತಿ ನನ್ನ ಪರಮೇಶ್ವರ ಡ್ಯೂಟಿಗೆ ಹಚ್ಚಾನ, ಎಲ್ಲರಿಗೆ ಮನಗಿಸಬೇಕು ಅಂತ ನನ್ನ ಡ್ಯೂಟಿ ಅದೀಗ. ಅದಕ್ಕೆ ನಾ ಎಲ್ಲರಿಗೂ ನಿದ್ದೆ ತರಿಸ್ತೀನಿ, ಮತ್ತು ನಿನಗೂ ನಿದ್ದೆ ತರ್ಸಕ್ಕೆ ಬಂದೀನಿ ಮಕ್ಕಳು ಲಕ್ಷ್ಮಣ ಅಂತ. ಅವ ಅಂತಾನ, ಯವ್ವ ನಿನಗೆ ಕೈ ಮುಗಿದು ಕೇಳ್ತೀನಿ, ನನ್ನ ನಿದ್ದೆ ಬರ್ಲಾರ್ದಂಗೆ ಮಾಡೋಣ. ಯಾಕಯ್ಯಪ್ಪ ಅಂದಳಕಿ ನಿದ್ರಾದೇವತೆ. ನಾನು ರಾಮ ಮತ್ತು ನನ್ನ ಅತ್ತಿಗೆಯನ್ನು ಕೌಲು ಮಾಡ್ಲಿಕ್ಕೆ ಬಂದೀನಿ. ಈ ಅಡವ್ಯಾಗ ಯಾವ್ಯಾರ ಶಿವ ಬಂದು ಏನರೇ ಬಂದು ತಿಂದು ಅಂದ್ರೆ ಏನು ಮಾಡಿ ನಮ್ಮ ಅಣ್ಣನನ್ನ, ಅದಕ್ಕೆ ನನಗೆ ಒಟ್ಟ ನಿದ್ದೆ ಬರ್ದು 14 ವರ್ಷ ನಿದ್ದೆ ಬರ್ಲಾರಂಗೆ ಮಾಡ್ತಾಯಿ ಅಂತ ಬೇಡ್ತಾ ಇದ್ದಾರೆ. ಇದು ನೋಡ್ರಿ ಯಾರು, ಲಕ್ಷ್ಮಣ ಅಣ್ಣನ ಸಲುವಾಗಿ. ಹಂಗಿರ್ಬೇಕು ಅರ್ಥಮ್ರು. ಅವಾಗ ಅಂತಾಳ ಪ್ರಕೃತಿ ದೇವಿ ಆ ನಿದ್ರಾದೇವಿ ಅಂತಾಳೆ, ಲಕ್ಷ್ಮಣ ಹಂಗೆ ಮಾಡ್ಲಿಕ್ಕೆ ಬರಲ್ಲ ಅಂತ, ನಾನು ನಿದ್ರೆ ಕೊಡ್ಬೇಕೆ. ಆವಾಗ ಲಕ್ಷ್ಮಣ ಅಂತಾನ, ಇವಾಗ ಹೆಂಗರ ಮಾಡ್ಯವ ಅಂದ್ಕೊಳ್ಳೆ. ಆವಾಗ ನಿದ್ರಾ ದೇವತೆ ಒಂದು ದಾರಿ ಹೇಳ್ತಾಳ, ನೋಡು ಲಕ್ಷ್ಮಣ, ನಿನ್ನ ನಿದ್ದೆ ಬೇಡದ್ರ ನಿದ್ದೆ ಬರ್ಲಾರ್ದಂಗೆ ಮಾಡ್ತೀನಿ, ಆದ್ರೆ ನಿನ್ನ ನಿದ್ದೆ ಯಾರು ತಗೋಬೇಕು, ಹಂಗಾದ್ರೆ ನಾವು ಒಪ್ಕೋತೀನಿ ಅಂತ ಹೇಳ್ತೀನಿ. ಅವ ಲಕ್ಷ್ಮಣ ಹೆಂಗೆ ವಿಚಾರ ಮಾಡ್ತಾನೆ, ನಾನು ನಿದ್ದೆ ಯಾರಿಗೆ ಕೊಡಬೇಕು. ಅವ ಲಕ್ಷ್ಮಣ ಏನು ವಿಚಾರ ಮಾಡಿ ಹೇಳ್ತಾನ, ನನ್ನ ನಿದ್ದೆ ನಾನು ಹೆಂಡತಿ ಕೊಡು ಅಂತಾನ. ಅವನ ಹೆಂಡತಿ ಯಾರ್ರಿ, ಊರ್ಮಿಳ. ಅಕ್ಕಿಯಲ್ಲಿರ್ತಾಳೆ, ಅಯೋಧ್ಯದಾಗ ಇರ್ತಾಳ್ರಿ. ನನ್ನ ನಿದ್ದೆ ನನ್ನ ಹೆಂಡತಿ ಕೊಡು, ನನಗೆ ಎಚ್ಚರ ಇರು ಅಂತ ಹೇಳ್ಕೊಳ್ಳಿ. ಆಗಲಪ್ಪ ಕೊಡ್ತೀನಿ ಅಂತ ತಿಳ್ಕೊಂಡು ಆಕೆ ನಿದ್ರಾ ದೇವತೆಯಲ್ಲಿ ಹೋದಳ, ಅಯೋಧ್ಯಕ್ಕೆ ಹೋಗ್ತಾಳೆ. ಹೋಗಿ ಏನು ಮಾಡ್ತಾಳ್ರಿ, ಊರ್ಮಿಳಾಗಿ ಭೇಟಿ ಆಗ್ತಾಳೆ. ಯವ್ವ ನಾನು ನಿದ್ರಾ ದೇವತೆ ಇದ್ದೀನಿ, ಹೀಗರೆ ನಿನ್ನ ಗಂಡ ಬೇಡನ, ನಿದ್ದೆ ನಿನಗೆ ಕೊಡುವಂದನ. ಯಾಕ್ರಿ ನಮ್ಮ ಮನೆಯವ್ರು ನಮ್ಮ ಲಕ್ಷ್ಮಣ ವಲ್ಲಂದನ. 14 ವರ್ಷ ಎಚ್ಚರ ಇರ್ತಂದನ, ಹಗಲ ಮತ್ತು ರಾತ್ರಿ ಎಚ್ಚರ ಇರ್ತಂದನ, ಆ ನಿದ್ದೆ ನಿನಗೆ ಕೊಡುವಂದನ. ಹೆಂಗೆ ಮಾಡ್ತೇವ ಅಂತಾರೆ. ಅಕ್ಕಿ ಅಂತಾಳ, ನನ್ನ ಗಂಡ ಲಕ್ಷ್ಮಣ, ಊರ್ಮಿಳ ಅಂತಾಳ್ರಿ, ನನ್ನ ಗಂಡ ಲಕ್ಷ್ಮಣ ಅಣ್ಣನ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ, ತನ್ನ ನಿದ್ಯೆಯನ್ನು ತ್ಯಾಗ ಮಾಡಿ ಈ ರೀತಿ ವರ ಬೇಡೇನ ಅಂತೇಳಿ ಇಂಥ ಅಣ್ಣ ತಮ್ಮರನ್ನು ಪಡೆದಂತ ನಾನೇ ಧನ್ಯ ಅಂತ ತಿಳ್ಕೊಂಡು ಅಕ್ಕಿ ಅಂತಾಳ, ನನ್ನ ಗಂಡ ಹಿಂಗ ನಾನು ಗಂಡನೇ ಹೆಣಕಿರುವುದರಿಂದ ತಾಯಿ ನನ್ನ ಗಂಡ ಪಾಲ್ಸಂದ್ರೆ ನಾನು ನನ್ನ ಗಂಡ ಸಲುವಾಗಿ ತಾನು ತ್ಯಾಗ ಮಾಡ್ತೀನಿ, ನಿದ್ದೆ ನನ್ನ ಕೂಡ ನಾನು ತೋತೀನಿ ಅಂತ ಹೇಳ್ತೀನಿ. 14 ವರ್ಷ ಮಕ್ಕೊಂಡ್ರಿ ಅಕ್ಕಿ. ಯಾರು ಊರ್ಮಿಳ ಒಟ್ಟಿ ಹೇಳಿಲ್ಲ ಅಕ್ಕಿ. ಹಗಲ ರಾತ್ರಿ ಕೂಡಿ ಮರೆ ಮಕ್ಕೊಂಡ್ರು. ರಾಮ ಹಾಗ, ಲಕ್ಷ್ಮಣ ಹಿಂಗ, ಊರ್ಮಿಳ ಹಿಂಗ, ಇನ್ನು ಸೀತಾ ಅಕ್ಕಿಯರೇ ಸಂಗಟ ಬೆನ್ನತ್ತಿದ್ರು. ಹೆಂಗಿರ್ಬೇಕ್ರಿ ಕುಟುಂಬ. ರಾಮಾಯಣ ಕಥೆ ನೋಡಿದ್ರೆ ಕಣ್ಣ ನೀರು ಬರ್ತಾವ. ಅವ್ರಂಗೆ ಸತ್ಯ ಯಾರೊಬ್ರು ಇಲ್ಲ ಪ್ರಪಂಚದಾಗ. ಅಣ್ಣನ ಸಲುವಾಗಿ ತಮ್ಮ ಇನ್ನು ಭರತನೊಂದು ಹೇಳ್ತೀನಿ ಕೇಳಿ, ಅವನೊಂದು ಹೇಳಿ ಮುಂದೆ ಹೋಗೋದು. ಇನ್ನು ಭರತ ಕುಡ್ದಾರ. ಆ ಭರತ ಏನು ಮಾಡ್ದ ಗೊತ್ತಾಯ್ತು ಅವನಿಗೆ. ಈಗ ನಮ್ಮವ್ವ ಕೈಕೇಯಿ ರಾಮನಿಗೆ ಅಡವಿ ಕಳ್ಸತ್ತ, ಅವು ಬೈತಾನ್ರಿ. ಅವ ಬೈದ್ ಏನು ಮಾಡ್ತಾನ, ಇದಕ್ಕೆ ಹೋಗ್ತಾನೆ, ಎಲ್ಲಿ ರಾಮನ್ ಕರ್ಲಿಕ್ಕೆ ಹೋಗ್ತಾನ. ರಾಮ್ ಬರಂಗಿಲ್ಲ. ಅವಾಗ ಪಾದರಕ್ಷೆ ತೊಗೊಂಡ್ಬರ್ತಾನ. ಬಂದ ಕೂಡಲೇ ಆ ಪಾದರಕ್ಷೆ ಅಯೋಧ್ಯದಾಗ ಇರ್ತಾನ. ಅವ ಭರತ್ ಹೆಂಗಿರ್ತಾನಂದ್ರೆ, ನಮ್ಮ ಅಣ್ಣ ಯಾವಾಗ ವನವಾಸದಾಗ ಅದನ್ನ ಅಂತ ತಿಳ್ಕೊಂಡು ಅವ ಏನೋ ಹಾಸ್ಕೊಳ್ಳಲ್ಲ, ಏನೋ ಹಚ್ಕೊಳ್ಳಲ್ಲ. ರಾಮ ಮತ್ತು ಸೀತಾ ಅವ್ರು ಹೆಂಗೆ ಮುಕ್ಕೋತಿದ್ರಂದ್ರೆ, ಒಂದು ಗಿಡದ ಬಡ್ಡೆಗೆ ಹುಲ್ಲು ಹಾಸ್ಕೊಂಡು ಹುಲ್ಲುನಾಗ ಮುಕ್ಕೋತಿದ್ರು ಇಬ್ಬರು ಗಂಡ ಹೆಂಡತಿ. ಅದೇ ಹುಲ್ಲು ಮೈ ಮೇಲೆ ಹೊಚ್ಕೊಳ್ಳೋದು, ಅದೇ ಹುಲ್ಲು ಹಾಸ್ಕೊಳ್ಳೋದು, ಏನು ರೊಟ್ಟಿ ಉಣೋದಿಲ್ಲ, ಏನೂ ಉಣೋದಿಲ್ಲ, ಬರೀ ಅಡವ್ಯಾಗ ಗಡ್ಡಿ ಗಣಸ್ ತಿನ್ನೋದು. 3 ಮಂದಿ ಎಲ್ಲರ ಹಣ್ಣು ಸಿಗೋದು, ತಿಲ್ಲಿ ಸಿಗಲಿಲ್ಲ ಅಂದ್ರೆ ಹಂಗೆ ಮುಂದೆ ಹೋಗೋದು. ಭರತ್ ಅಂತಾನ, ಯಾವಾಗ ನಮ್ಮ ಅಣ್ಣ 14 ವರ್ಷ ವನವಾಸದಾಗ ಹೀಗೆ ಮಾಡ್ತಂದ್ರೆ ನಾನು ರಾಜ್ಯ ಆಳಿದ್ರು ಕೂಡ ನಾನು ನಮ್ಮ ಅಣ್ಣನಾಗ ಇರ್ತೀನಿ ಅಂತ ತಿಳ್ಕೊಂಡು ಅವ ಏನು ಮಾಡ್ತಾನ್ರಿ, ಯಾರು ಶ್ರೀರಾಮಚಂದ್ರ ಪ್ರಭು ಏನು ಮಾಡ್ತಾನ, ಆ ಅಯೋಧ್ಯದ ಪಕ್ಕದಾಗ ನಂದಿ ಗ್ರಾಮ ಅಂತ ಒಂದು ಸರಸ್ವ ನದಿ ಮಗಲಾಗ ಒಂದು ಊರು ಇರ್ತದೆ. ಆ ಊರಿನಾಗ ಏನಾಗ್ತಾನ, ಭರತ ಒಂದು ಸಣ್ಣ ಕೊಂಪಿ ಹಾಕ್ತಾನ. ಕೊಂಪಿ ಹಾಕಿ ಅವ ಅರಮನೆಗೆ ಇರೋದ್ರಿ ಭರತ. ಅವ ಏನು ಮಾಡ್ತಾನ, ಅಲ್ಲಿ ಹೋಗಿ ಒಂದು ಕೊಂಪಿ ಹಾಕಿ ಆ ಕೊಂಪಿ ಒಳಗೆ ಏನು ಮಾಡ್ತಾನ್ರಿ, ಒಂದು 3 ಫೂಟ್ ತೆಗ್ ಹಾಡ್ತಾನ. ಈಗ 6 ಫೂಟ್ ಉದ್ದ 3 ಫೂಟ್ ಅಗಲ ತೆಗ್ ಹಾಡ್ತಾನ್ರಿ. ಯಾಕೆ ತೆಗ್ ಹಾಡ್ತಾನಂದ್ರೆ, ಯಾವಾಗ ನಮ್ಮ ಅಣ್ಣ ನೆಲದ ಮ್ಯಾಗ ಅನ್ಕೊಂಡಂದ್ರೆ ನಮ್ಮ ಅಣ್ಣನಕ್ಕಿಂತ ನಾವು ಒಂದು 2-3 ಮೊಳ ಕೆಳಗೆ ಮಕ್ಕೋಬೇಕು. ನೋಡ್ರಿ ಹೆಂಗದ ಐಡಿಯಾ ಒಂದು. ಯಾಕಂದ್ರೆ ನಮ್ಮ ಅಣ್ಣ ನೆಲದ ಮ್ಯಾಗ ಮಕ್ಕೊಂಡ, ನಾವು ರಾಜ ಅದನವ, ಅಯೋಧ್ಯದ ರಾಜ ಅದನ.
ಆ ರಾಜ ನೆಲದ ಮ್ಯಾಗ ಮನ್ಕೊಂಡ್ರ ಅವನು ಸರಿ ನಾವು ಮನ್ಕೋಬಾರ್ದು, ಅವನಿಗಿಂತಲೂ ಕೆಳಗೆ ಮನ್ಕೋಬೇಕು ಅಂತ ತಿಳ್ಕೊಂಡು 3-4 ಫೂಟ್ ತೆಗ್ಗಟ್ಟಿ ಆ ತೆಗ್ಗಿನಾಗ ಮುಖತಾನೆ. ಯಾರು ಭರತ. ಅವನು ಮನೆಗೆ ಹೋಗಂಗಿಲ್ಲ, ಅವನ ಹೆಂಡತಿ ಬಲ್ಲಕ್ಕೆ ಹೋಗಂಗಿಲ್ಲ, ಆ ರಾಜ್ಯಕ್ಕೆ ಆಸ್ಥಾನಕ್ಕೆ ಹೋಗಂಗಿಲ್ಲ. ಯಾರೇ ಬಂದ್ರೆ ಅವರೇ ಬರಬೇಕು, ಬರ್ಕೊಂಡು ಹೋಗಿ ಸಹಿ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ಒಟ್ಟ ಹೋಗಂಗಿಲ್ಲ. ಅವನು ಭರತ ಏನು ಮಾಡ್ದ, ಬರೇ ಹಣ್ಣು ಹಂಪಲಗಳನ್ನು ತಿಂದು 14 ವರ್ಷ ಆ ತೆಗ್ನಾಗೆ ವಾಸ ಮಾಡ್ಬೇಕು. ಯಾರ್ರಿ? ಭರತ. ಇದು ಬೇಕಾದ ಟಿವಿ ಅಂತ ತೋರ್ಸ್ಯಾರ ನೋಡ್ರಿ ನೀವು, ರಾಮಾಯಣ ಟಿವಿಯಾಗ ಅದ. ಮುಂಜಾನೆ ರಾಮಾಯಣ ಮಹಾಭಾರತ ನೋಡ್ರಿ, ಯೂಟ್ಯೂಬ್ನಾಗ ಎಷ್ಟು ಚಂದ ಬರ್ತಾವ. ಹಂಗ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಹಂಗ ಇಲ್ಲಿ ಏನಾಗಿತ್ತು, ಬಂಧುಗಳಾದವರು ಬಂದುಂಡು ಹೋಗುವರಲ್ಲದೆ. ಇದೆಲ್ಲ ಎದಕ್ಕೆ ಹೇಳ್ದೇನಂದ್ರೆ, ಅಣ್ಣತಮ್ಮರು ಹೆಂಗಿರ್ತಾರ ಅನ್ನೋ ವಿಷಯವನ್ನು ಹೇಳ್ಕೋತ ಬಂದು ಇಲ್ಲೆಲ್ಲ ಹೇಳ್ತಾಳ. ಆವಾಗ ತಾಯಿ ಅಂತಾಳ, ಯವ್ವ ನೀ ಚಿಂತೆ ಮಾಡಬೇಡ. ಆಕಿನ ಕಣ್ಣೀರು ಒರೆಸ್ತಾಳ ಲಿಂಗಮ್ಮ ತಾಯಿ. ವರ್ಷ ಅಂತಾಳ, ಆವಾಗ ನೀ ಚಿಂತೆ ಮಾಡಬೇಡವ, ನಾನಿದ್ದೀನಿ ನಿನಗೆ ಅಂತ ತಿಳ್ಕೊಂಡು ಒರೆಸ್ದಾಗ ಆವಾಗ ಅಕ್ಕಿ ಅಂತಾಳ, ಯವ್ವ ನೀ ಯಾವ ಜನ್ಮಕ್ಕೆ ನನ್ನ ತಾಯಿಯಾಗಿದ್ದೋ ಏನಿದ್ದೋ, ಈಗ ನನ್ನ ಕಣ್ಣೀರು ಒರೆಸ್ತಾ ಇದ್ದೀನಿ ಅಂತೀನಿ ಅಂದಾಗ ಆವಾಗ ತಾಯಿ ಹೇಳ್ತಾ ಇದ್ದಾಳ, ನಾನು ಎಲ್ಲ ಜನ್ಮಕ್ಕೆ ನಾನೇ ಇದ್ದೀನಿ ಲಿಂಗಮ್ಮ. ಇದು ಒಂದೇ ಜನ್ಮಕ್ಕಲ್ಲ, ನೀವು ಎಷ್ಟೇ ಜನ್ಮ ಹುಟ್ಟಿದರೂ ಕೂಡ ಎಲ್ಲರಿಗೆ ತಾಯಿ ನಾನೇ ಇದ್ದೀನವ ಅಂತ ಹೇಳಿ ಆಕಿನ ಕಣ್ಣೀರು ಒರೆಸ್ತಾ ಇದ್ದಾಳ. ಆವಾಗ ತಾಯಿ ಹೇಳ್ತಾ ಇದ್ದಾಳ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣವ್ರಿಗೆ ಕೇಳ್ತಾ ಇದ್ದಾರೆ, ಹೇ ಪರಮಾತ್ಮ, ಇವ ಯಾರು ಅಂತ ಹಂಗೆ ವಿಚಾರ ಮಾಡಬೇಡ, ನಮ್ಮ ಮನೆ ಮಗನಂತ ವಿಚಾರ ಮಾಡು ಅಂತ ತಿಳ್ಕೊಂಡು ಹ್ಯಾಂಗೆ ಹೇಳ್ತಾ ಇದ್ರ. ಹಾಗೆ ಇಲ್ಲಿನೂ ಕೂಡ ತಾಯಿ ಆಕಿ ಗಪ್ ಮಾಡ್ತಾ ಇದ್ದಾಳ. ಆವಾಗ ಸಿದ್ದಮ್ಮಗೆ ಬಹಳ ಸಂತೋಷ ಆಗ್ತದ. ಆಕಿನ ಸ್ವಲ್ಪ ಸಿದ್ದಮ್ಮಗೆ ಆ ಹೆಣ್ಮಗಳ ಹೆಸರು, ಯವ್ವ ನೀ ಚಿಂತೆ ಮಾಡಬೇಡ, ನಿನ್ನ ಗಂಡ ಹೋಗ್ಯಾನ ಅಂತ ಚಿಂತೆ ಮಾಡಬೇಡ, ನಿನ್ನ ಗಂಡ ಬರ್ತಾನೆ, ಸದ್ಯ ಬರ್ತಾನೆ ಅಂತ ಹೇಳ್ತಾನೆ. ನೋಡ್ರಿ ಅವ್ರು ಹೇಳ್ತಾಳೆ, ಈಗ ಅವ 10 ವರ್ಷ ಬಿಟ್ಟು ಹೋಗಿರ್ತಾನೆ, ಪತ್ತಾನೇ ಇಲ್ಲ, ಎಲ್ಲಿ ಹೋಗಿರ್ತಾನೆ, ಹೋಗಿಬಿಟ್ಟಿರ್ತಾನೆ. ಆಕೆ ಲಿಂಗಮ್ಮ ಅಂತಾಳ, ನೀ ಗಂಡನ ಸಲುವಾಗಿ ಇಟ್ಟು ಚಿಂತೆ ಮಾಡ್ಲಿಕ್ಕತ್ತಿದಲ್ಲ, ನಿನ್ನ ಗಂಡ ಸದ್ಯ 10 ಮಿನಿಟ್ನ ನಿನ್ನ ಗಂಡ ಬರ್ತಾನ ಅಂತ ಹೇಳ್ತಾಳ. ಒಳಗೆ ಕೂತಿರ್ತಾರ, ಇಷ್ಟೆಲ್ಲ ಹೇಳಿ ಕಣ್ಣೀರು ಒರೆಸ್ತಾ ಇದ್ದಾಳ. ಇವು ಮಕ್ಕಳು ಹೊರಗೆ ಆಡ್ತಿರ್ತಾವ. ಅವು 3 ಮಕ್ಕಳು ಏನಂದಲ್ರಿ, ಅವು ಹೊರಗೆ ಆಡ್ತಿರ್ತಾವ. ಅವು ಆಡೋ ಮುಂದೆ ದೂರ ಗಂಡ ಬರ್ತಿರ್ತಾನೆ. ನೋಡ್ರಿ, ಅವು ಅಂದ ಕೂಡಲೇ ಗಂಡ ಬಂದೇ ಬಿಟ್ಟ. ಯಾಕಂದ್ರೆ ಜಗನ್ಮಾತೆ ನಂಬಿ ಕರೆದಳೆ ಓಯನ್ನನೇ ಶಿವನು, ನಂಬರು ನೆಚ್ಚರು ಬರಿದೇ ಕರೆವರು. ನಂಬಿ ಪರಮಾತ್ಮನನ್ನ ಕರೆದೇವೆ ಅಂದ್ರೆ ಜಗನ್ಮಾತೆ ಸಂಕಲ್ಪ ಮಾಡೋಳು, ಈಕಿ ಗಂಡ ಸಿದ್ದಮ್ಮನ ಗಂಡ ಎಲ್ಲೇ ಇರಲಿ ಈ ಸದ್ದು ಬರಬೇಕು ಅಂತ ಸಂಕಲ್ಪ ಮಾಡಿದ್ರೆ ಗಂಡ ಬಂದೇ ಬಿಟ್ಟ. ಅಲ್ಲಿ ರೋಡ್ ದೂರ ಹೊರಟಿದ್ದ ಮಕ್ಕಳು ನೋಡಿದ್ರು, 3 ಮಕ್ಕಳು. ಯಾವ ಅಪ್ಪ ಬಂದು ಹುಡುಗರು ಕುಣಿಯಾಡಕತ್ತು. ಇದು ಶಬ್ದ ಯಾರಿಗೆ ಕೇಳಿಸ್ತು? ಒಳಗೆ ಸಿದ್ದಮ್ಮ ಲಿಂಗಮ್ಮ ಕೇಳಿಸ್ತು. ಆವಾಗ ಲಿಂಗಮ್ಮ ಅಂತಾಳ, ನೋಡು ನಿನ್ನ ಗಂಡ ಬಂದನಂತ, ಹೋಗು ಅವನಿಗೆ ಕಾಲಿಗೆ ನೀರು ಕುಡು, ಅವನಿಗೆ ಕರ್ಕೊಂಡು ಬಾ ಹೋಗು ಅಂತ ತಿಳ್ಕೊಂಡು ಸಿದ್ದಮ್ಮ ಕಳಿಸ್ತಾ ಇದ್ದಾಳೆ. ಆಕಿ ಭಾಳ ಸಂತೋಷ ಇತ್ತು. ಹೋದ ಗಂಡ ನಾನು ಬಂದಲ್ಲ ಮನೆಗೆ, ಈ ತಾಯಿಯ ಆಶೀರ್ವಾದದಿಂದ, ಈ ಜಗನ್ಮಾತೆಯ ಆಶೀರ್ವಾದ, ನನ್ನ ಗಂಡ ಇವತ್ತು ಬಂದಲ್ಲ, ಎಂದೂ ಬರಲ್ಲ. 10 ವರ್ಷ ಆಯ್ತು ನಾ ಎಲ್ಲಿ ಹೋಗ್ಯಾನೋ ಅದಲ್ಲ ನಂಗಾಗಿತ್ತು, ಇವತ್ತು ಬಂದಲ್ಲ ಅಂತ ಸಂತೋಷ ಆಗಿ ಆಕೆ ಏನು ಮಾಡ್ತಾಳ, ಗಡಬಡಿಸಿ ನೀರು ತೊಗೊಂಡು ಹೊರಗೆ ಹೋಗ್ತಾ ಇದ್ದಾಳ. ಹೋಗೋದ್ರಾಗ ಗಂಡ ಎದುರು ಬರ್ತಾ ಇದ್ದಾನ. ಗಂಡನ ಪಾದದ ಮ್ಯಾಗ ಬಿದ್ದು ನಮಸ್ಕಾರ ಮಾಡಿ ಬರ್ತಾ ಇದ್ದಾಳ ಸಿದ್ದಮ್ಮ. ಹತ್ತು ಗಂಡನಿಗೆ ಪಾದಕ್ಕೆ ನೀರು ಹಾಕ್ತಾಳ. ನೀರು ಹಾಕಿ ಎಲ್ಲ ಮಾಡಿ, ರೀ ನೀವು ಬಂದು ಭಾಳ ಚಲೋ ಆಯ್ತು ನನಗೆ ಅಂತ ಹೇಳ್ತಾ ಇದ್ದಾಳ. ನೀವು ಬರೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮ ಮನೆಗೆ ಹೋಗ್ಬೇಕೆ ತಾಯಿ ಬಂದಳ. ಆ ತಾಯಿ ಇದೇ ಹೇಳೋದು, ನನ್ನ ಕಣ್ಣೀರು ಬರ್ಸೋದು, ನನ್ನ ಸಂತೋಷ ಪಡಿಸಿ ಹೇಳೋದು, ನಿನ್ನ ಗಂಡ ಬರ್ತಾನೆ ಏನೋ ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಆಕೆ ಹೇಳೋದು ಕೂಡಲೇ ನೀವು ಬಂದಿರಿ, ಬರೀ ನಿಮಗೆ ಭೇಟಿ ಮಾಡಿಸ್ತೀನಿ ಒಳಗೆ ಕೂತಾಳ ಹೋದಳ, ಬರೀ ನಾವು ಇಬ್ಬರು ಕೂಡಿ ನಮಸ್ಕಾರ ಮಾಡೋಣ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಒಳಗೆ ಬರ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡು. ತಾಯಿ ಜಗನ್ಮಾತೆಗೆ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡು ಒಳಗೆ ಬರ್ತಾರ. ಒಳಗೆ ಬರೋದ್ರಾಗ ಅಲ್ಲಿ ತಾಯಿ ಹೋಗಿಬಿಟ್ಟಿರ್ತಾರೆ, ಲಿಂಗಮ್ಮ ತಾಯಿ ಇರಂಗಿಲ್ಲ. ಆದ್ರೆ ಲಿಂಗಮ್ಮ ತಾಯಿ ಕೂತ ಜಾಗನಾಗ ಒಂದು ಲಿಂಗ ಇರ್ತದೆ, ಲಿಂಗ ಆಗಿರ್ತದೆ.
ಅವ್ರು ಹೀಗೆ ನೋಡ್ತಾರೆ ಇಬ್ರು ಗಂಡ ಎಲ್ಲರ ಯಾರು ಆಕಿ ಸಿದ್ಧ ಮಾಡ್ತಾಳ ಇಲ್ಲಿ ಇದೇ ಕೂತಿದ್ದಳು ಲಿಂಗ ಇದ್ದಿದ್ದಲ್ಲ ಈಗ ಲಿಂಗ ಆಗ್ಯದ. ಹಾಗಾದ್ರೆ ತಾಯಿ ಲಿಂಗರೂಪ ಆದಳು. ಬಹಳ ದುಃಖ ಆಗ್ತದೆ. ಯವ್ವ ನಿನಗೆ ಉಳ್ಳಕ್ಕೆ ಕೊಡಲಿಲ್ಲ, ನಿನಗೆ ತಿನ್ನಕ್ಕೆ ಕೊಡಲಿಲ್ಲ, ನಿನಗೆ ಏನೂ ವ್ಯವಸ್ಥೆ ಮಾಡಲಿಲ್ಲ, ಒಂದು ಚಹಾ ಮಾಡಿಲ್ಲ, ಏನೂ ಮಾಡಿಲ್ಲ, ನೀನು ನನ್ನ ಗಂಡನನ್ನು ತರಿಸಿಕೊಟ್ಟಿ ತಾಯಿ, ಎಲ್ಲಿ ಹೋದಿ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ. ಆದ್ರೆ ತಾಯಿ ಲಿಂಗ ರೂಪ ಆಗಿರ್ತಾಳೆ. ಇನ್ನು ಏನು ಮಾಡೋದು ಅಂತ ತಿಳ್ಕೊಂಡು ಇಬ್ಬರು ಸಮಾಧಾನ ಆಗ್ತಾರೆ. ಸಮಾಧಾನ ಆಗಿ ನಮಸ್ಕಾರ ಮಾಡ್ತಾರೆ, ಲಿಂಗಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಗಂಡ ಹೆಂಡತಿ ಇಬ್ಬರು ಸಂತೋಷದಿಂದ, ಯಾಕಂದ್ರೆ ಗಂಡ ಸಿಕ್ಕ ಅಂತ ಈ ಸಂತೋಷ, ನಾನು ನನ್ನ ಮನೆಗೆ ಬಂದ ಅಂತ ಅವನಿಗೆ ಸಂತೋಷ. ಇಬ್ಬರು ಕೂಡಿ ಮಲಗುತ್ತಾ ಇದ್ದಾರೆ. ನಸೀಕನಾಗ 4 ಗಂಟೆಗೆ ಆ ಸಿದ್ದಮ್ಮನಿಗೆ ಕನಸು ಬೀಳುತ್ತದೆ. ಸಿದ್ದಮ್ಮನಿಗೆ ಕನಸು ಬೀಳುತ್ತದೆ. ಕನಸು ಬಿದ್ದು ಏನಾಗ್ತದ ಅಂತ ಕೇಳಿದ್ರೆ, ಕನಸಿನಾಗ ತಾಯಿ ಬರ್ತಾ ಇದ್ದಾಳೆ, ಲಿಂಗಮ್ಮ ತಾಯಿ ಬಂದು ಏನು ಹೇಳ್ತಾ ಇದ್ದಾಳ, ಸಿದ್ದಮ್ಮ ಯವ್ವ ಚಿಂತೆ ಮಾಡಬೇಡ, ನಾನು ನಿನ್ನ ಮನೆಯಾಗೆ ಇದ್ದೀನಿ. ನೀವು ರಾತ್ರಿ ಇಬ್ಬರು ಗಂಡ ಹೆಂಡತಿ ಹತ್ತಲ್ಲ, ನಾ ಹೋಗಿಲ್ಲ, ನಿಮ್ಮ ಮನೆಯಾಗೆ ಇದ್ದೀನಿ. ಆದರೆ ನಿಮ್ಮ ಮನೆಗೆ ಹ್ಯಾಂಗಿದ್ದೀನಿ ಅಂದರೆ ಲಿಂಗ ರೂಪದಿಂದ ಇದ್ದೀನಿ. ನಾ ಎಲ್ಲಿ ಹೋಗಿಲ್ಲವ, ನಿಮ್ಮ ಮನೆಯಾಗ ನಾ ಲಿಂಗ ರೂಪದಿಂದ ಇದ್ದೀನಿ. ಅದಕ್ಕೆ ನೀ ಏನು ಮಾಡು ಅಂತ ಕೇಳಿದ್ರೆ, ನನ್ನನ್ನು ಪೂಜೆ ಮಾಡಿ ನೀವು ಗಂಡ ಹೆಂಡತಿ ಸುಖದಿಂದ ಸಂಸಾರ ಸಾಗಿಸ್ರಿ, ದಾನ ಧರ್ಮ ಮಾಡ್ರಿ, ಭಕ್ತಿಯಿಂದ ಪೂಜೆ ಮಾಡ್ರಿ, ಬಂದವರಿಗೆ ಕಷ್ಟದಿಂದ ಬಂದವರಿಗೆ ಒಂದು ಸ್ವಲ್ಪ ದಾನ ಮಾಡ್ರಿ, ಧರ್ಮ ಮಾಡ್ರಿ, ಶಿವ ಧ್ಯಾನವನ್ನು ಕಳೀರಿ, ಶಿವನಲ್ಲಿ ಒಂದು ಕಲ್ಲಿನರಾಗ್ರಿ ಅಂತ ತಿಳ್ಕೊಂಡು ನಿಮಗೆ ಸುಖ ಆಗುತ್ತದೆ. ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನಾನು ನಿನ್ನ ಮನೆಗೆ ಇದ್ದೀನಿ ಅಂತ ತಿಳ್ಕೊಂಡು ಸ್ವಪ್ನದಾಗ ಬಂದು ಲಿಂಗಮ್ಮ ತಾಯಿ ಹೇಳ್ತಾ ಇದ್ದಾಳೆ, ನಿಮ್ಮ ಕೈಲಾದ ಮಟ್ಟಿಗೆ ದಾನ ಮಾಡ್ರಿ, ಪುಣ್ಯದ ಕರ್ಮಗಳನ್ನು ಮಾಡ್ರಿ. ಯಾಕಂದ್ರೆ ಬಹಳ ಜನ ಏನಾಗುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಎಲ್ಲೋ ದುಡ್ಡು ಹಾಳು ಮಾಡ್ತೇವೆ, ಆದರೆ ಸತ್ಕರ್ಮಕ್ಕೆ ದುಡ್ಡು ಕೊಡಂಗಿಲ್ಲ. ರಗಡು ತೋಲಿ ಹಾಳು ಮಾಡ್ತೇವೆ, ಖರೆ ಇಲ್ಲಿ ಸತ್ಕರ್ಮಕ್ಕೆ ದಾನ ಧರ್ಮ ಮಾಡಂಗಿಲ್ಲ. ನಿಜವಾಗಿ ಕೂಡ ಇಲ್ಲಿ ಮಾಡಿದ ದಾನ ಧರ್ಮ ನಿಮ್ಮ ಮಕ್ಕಳ ಮರಿಮಕ್ಕಳವರೆಗೆ ಕಾಯ್ತದೆ. ದೇವರಿಗೆ ಮಾಡಿದ ರೊಕ್ಕ ಎಂದೂ ಹೋಗಂಗಿಲ್ಲ, ಮತ್ತೆ ನಮ್ಗೆ ಕೊಡುತ್ತದೆ. ಆದರೆ ಭಾಳ ಜನ ಮಾಡಂಗಿಲ್ಲ. ಒಬ್ಬಕ್ಕೆ ಹಿಂಗೆ ಏನಿದ್ಳತ್ರಿ, ಮನ್ಯಾಗ ಒಬ್ಬಕ್ಕೆ ಹೆಣ್ಮಕ್ಳು ಭಾಳ ಜಿಪುಣ ಹೆಣ್ಮಕ್ಳು. ಜಿಪುಣ ಅಂದ್ರೆ ಏನ್ರಿ, ಕೈ ಏನು ಹತ್ರ ಜಾಡಿಸ್ತಿಲ್ಲ ಅಂತ ಜಿಪುಣ ಹೆಣ್ಮಗಳಿದ್ದು. ಅಕ್ಕಿ ಏನು ಮಾಡಿದ್ರಿ, ಮನ್ಯಾಗ ಒಂದು ಪಳಿ ತುಪ್ಪ ಇರ್ತದ, ಆ ಪಳಿ ತುಪ್ಪನಾಗ 7 ಬಾಣ್ತನ ಮಾಡಿದ್ರಿ. ಹೇಳ್ರಿ ಕತೆ ಒಂದು ಮಜಾ ಹೆಂಗದ. ಒಂದು ಸ್ವಲ್ಪ ನಿಮಗೂ ಇದಾಗಲಿ ಅಂತ ಪಳಿ ತುಪ್ಪನಾಗ 7 ಬಾಣ್ತನ ಮಾಡಿದ್ರತ್ತ. ಹೆಣ್ಣು ಹುಟ್ಟಿದ್ದು, ಎಲ್ಲ ಹೆಣ್ಣು ಕೊಟ್ಟಿದ್ರು. ಕಡೆಗೆ ಒಂದು ಹೆಣ್ಣು ಹುಟ್ಟಿತ್ತು, ಅದನ್ನು ಕೊಟ್ಟಿದ್ರು. ಕೊಟ್ಟುಕೊಳ್ಳೆ ಹಿಂಗೆ ಸಂಸಾರ ನಡೆದಿತ್ತು. ಲಾಸ್ಟ್ ಕಡಿ ಹಳೆಯ ಬಂದ ಮನೆಗೆ. ಯಾಕೆ ಹಳೆತನಕ್ಕೆ ಬರ್ತಾರಲ್ಲ, ಹೆಂಡತಿ ಮನೆಗೆ ಬಂದು ಕೂಡಲೇ ಇನ್ನು ಸಣ್ಣ ಹಳೆ ಬಂದನು, ಸಣ್ಣ ಹಳೆ ಬಂದನು ಅಂತ ತಿಳ್ಕೊಂಡು ಆಕೆ ತಾಯಿ ಏನು ಮಾಡಿದಳು, ಸಣ್ಣ ಹಳೆಗೆ ಚಲೋ ಊಟ ಕೊಡ್ಬೇಕು ಅಂತ ತಿಳ್ಕೊಂಡು ಅಡುಗೆ ಮಾಡೋದು. ಏನು ಮಾಡಿದಳು, ಹುಗ್ಗಿ ಮಾಡೋದು. ಹುಗ್ಗಿ ಮಾಡಿದಳು. ಮಾಡಿ ಏನು ಮಾಡಿದಳು, ಇನ್ನು ಹಳೆ ಬಂದನ ಊಟ ಕೊಡ್ಬೇಕಂತ ತಿಳ್ಕೊಂಡು ಅಕ್ಕಿ ಎಲ್ಲ ಬರ್ರಿ ಹೇಳಿದಾರೆ ಉಣಕತ್ತಂದ್ರು. ಅವನು ಹೂರಿ ಅಂತಂದ. ಕೂತು ಕೂಡಲೇ ಮುಂದೆ ತಾಟಿಟ್ಟು ಹುಗ್ಗಿ ನೀಡು ಆಕಿ ನೆನಪಾಯ್ತು ತುಪ್ಪ ನೀಡೋದು. ಅಲ್ಲಿಂದ ತುಪ್ಪ ಕುಳ್ಳಿ ತರಬೇಕಂತ ಹೋದ್ರು. ತುಪ್ಪ ಕುಳ್ಳಿ ತೊಗೊಂಡು ತಂದು ಹಿಂಗೆ ನೀಡಬೇಕಂತೇಳ ಆಕಿ ಹ್ಯಾಂಗೆ ನೀಡಿದ್ರು ಅಂದ್ರೆ 7 ಬಾಣ್ತನ ಹ್ಯಾಂಗೆ ಮಾಡಿದ್ರೆ, ಆ ತುಪ್ಪಿನ ಕೊಳ್ಳೆ ಒಂದು ಸೂಜಿ ಇಟ್ಟಿದ್ದಳತ್ರಿ. ಆ ಸೂಜಿ ಎದ್ದಕ್ಕಿ ಹೀಗೆ ಹತ್ಕೊಳಕ್ಕೆ, ಹೀಗಾಗಿ 7 ಬಾಣ್ತನ ಮಾಡಿದ್ರತ್ತೈತಿ. ಆಕಿ ಕುಳ್ಳಿ ನೋಡಿದ್ರು. ಕುಳ್ಳಿ ತಂದು ಗಂಡನ ಆ ಹಳೆ ಮುಂದಿಟ್ಟು. ಇನ್ನು ಸೂಜಿಲಿ ನೀಡಿದ್ರೆ ಅಸಹ್ಯ ಆಗ್ತದೆ, ಯಾಕೆ ಸಣ್ಣ ಹಳೆ ಅದ. ಡಬ್ಬುಳಿ ನೀಡಬೇಕಂದ್ರೆ ಒಂದು ತುಪ್ಪ ಹೆಚ್ಚಿಗೆ ಹೋದ್ರು ಹೇಳಕ್ಕೆ ಡಬ್ಬುಳಿ ನೀಡಬೇಕಂತ ತಿಳ್ಕೊಂಡು ಕುಳ್ಳಿ ಮುಂದಿಟ್ಟು ಡಬ್ಬಣ ತಂದು ಕೊಳಗಾರ ಹೋಗೋದ್ರೆ ಈ ಹಳೆ ಬೆರಕಿದ್ದ ನಮ್ಮ ಮತ್ತೆ ಅದಕ್ಕೆ ಹೋಗ್ಯಾಳ ತಿಳ್ಕೊಂಡು ಒಟ್ಟು ತೊಗೊಂಡು ಬರ್ಕೊಂಡು ಬಿಟ್ಟ. ಒಟ್ಟು ತೊಗೊಂಡು ತುಪ್ಪ ಬರ್ಕೊಂಡು ಬಿಟ್ಟ. ಬರ್ಕೊಂಡು ಕೂಡಲೇ ಅಕ್ಕಿ ಬಂದಳು. ಒಟ್ಟು ತುಪ್ಪ ಖಾಲಿ ಆಗಿತ್ತು. ಅವಾಗಂದ
ಅಕ್ಕಿ ಅತ್ತಂದ್ರು ತುಪ್ಪರೇ ಎಲ್ಲ ಹೋಯ್ತು, ಹಳೆ ಅರೆ ಎಲ್ಲ ಬರ್ಕೊಂಡಲ್ಲ, ಇನ್ನು ಅಲ್ಲಕ್ಕೆ ಬರಂಗಿಲ್ಲ. ಹಾಗೂ ತುಪ್ಪ ಹೋಗ್ಯದ, ಹೀಗೂ ತುಪ್ಪ ಹೋಗ್ಯದ, ಇನ್ನು ಸಂಗತ್ ಮುಂದೆ ತಿರ್ಬೇಕಂದ್ರೆ ನಾನು ಒಂದರ ಉಣ್ಬೇಕಂದ್ರೆ ನನ್ನನ್ನು ವಿಚಾರ ಮಾಡೋರು ಇನ್ನೇನು ಹೇಳ್ಬೇಕು ಗಂಡ ಹಳೆಗ ರಾಂಗಳು ಯಾಕ್ರಿ ಅತ್ತಿ ಅನ್ನೋ ಇಲ್ರಿ ನಮ್ಮಲ್ಲಿ ಪದ್ಧತಿ ಅದ. ಏನದ್ರಿ ಅತ್ತಿ ಅನ್ನೋ ಏನಿಲ್ಲ, ಹೊಸದಾಗಿ ಮನೆಗೆ ಹಳೆ ಬಂದ ಅಂದ್ರೆ ಸಂಗಟ ಕೂತು ಉಣ್ಬೇಕು ಅಂತ ಹಿಂಗೆ ಪದ್ಧತಿ ಅದ ರೀ ಅನ್ನೋ. ಅವನಂದ ಆಯ್ತು ಆಯ್ತದ ಹಂಗಿದ್ರೆ ಬಂದು ಕುಂದ್ರಿ ಅನ್ನೋ. ಮುಂದೆ ಕೂತು ಕಾಟ್ ಹಿಂಗೆ ಹಚ್ಚಿದ್ರು, ಹುಗ್ಗಿ ಕಾಟ್ ಹಚ್ಚಿದ್ರು. ತುಪ್ಪ ಯಾರ ಕಡೆ ಇತ್ರಿ? ಹಳನ್ ಕಡೆ ಇತ್ತು. ಹಚ್ಚಿ ಕಡೆ ಹುಡ್ಲಿತ್ತು ಕಾಟ್ನಾಗ. ಮತ್ತಿನ್ನ ಆ ಕಡೆ ಕೈ ಹಾಕೊಂಡೇವಂದ್ರೆ ಎದ್ದು ತಿಂದಂಗೆ ಆಗ್ತದ, ಹಳೆ ಹಸೆ ಆಗ್ತದ. ಇನ್ನು ಹ್ಯಾಂಗೆ ಮಾಡಬೇಕು? ಹಿಂಗೆ ಒಂದು ಎರಡು ತೊಗೊಂಡು ತುಪ್ಪೇ ಬರಲ್ಲ. ಅಕ್ಕಿ ಒಂದು ತುಪ್ಪದೇ ಬರಲಾಗ್ಯದ, ಇನ್ನು ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಅಕ್ಕಿ ಒಂದು ಹಳೆ ಬತ್ತು. ಅಕ್ಕಿ ಏನು ಹಳೆ ಬತ್ತು? ಏನು ರೀ ಹೇಳದಾರ, ಮದುವೆಯಾಗಿ 2 ವರ್ಷ ಆಗ್ಯದ, ಒಂದೇನು ಪತ್ರ ಹಾಕಿದೆ, ಒಂದೇನು ಉತ್ತರ ಹಾಕಿದೆ ಅಂತ ಬರೀ ಒಳ್ಳೆ ಪತ್ರ ಪುನಃ ಮತ್ತೆ ಕಡೆ ಬರ್ಬೇಕಲ್ಲ. ಸುಮ್ಮನೆ ಕೈ ಹೊಡೆದ್ರೆ ಮತ್ತೆ ಸಂಸಾರ ಬರ್ತದೆ. ಅದಾಗ ಏನು ಒಂದು ಮಗಳು ಹ್ಯಾಂಗ ಒಂದು ಪತ್ರ ಹಾಕಿದೆ, ಒಂದು ಉತ್ತರ ಹಾಕಿದೆ, ಏನು ಹಾಕಿರಿ ಅಂತ ಹೀಗೆ ನೋಡ್ರ. ಅದೇ ಇವನು ಅವ ಅಂದ, ಇದ್ರೊಳಗೆ ನಾವು ಸೋತಂದ್ರೆ ನಾವು BA ಕಲ್ತು ಉಪಯೋಗ ಇಲ್ಲ. ನಾವು ಸೋಲಬಾರ್ದ್ರೊಳಗಂದ ಅತ್ತಿಯನ್ನು ಗೆಲ್ಲಬೇಕು, ನಾಳೆ ಗೆಲ್ಲಬೇಕನ್ನೋ. ಈಗ ತುಪ್ಪ ಅತ್ತಿಯನ್ನು ಮಾಡ್ಬೇಕತ್ತು, ತನಕಷ್ಟು ಹೊಲಕತ್ತು, ಇನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಂಡು ಇವನೊಂದ ಏನು ರೀ ಹತ್ತಿದಾರ, ನಾ ಮದುವೆಯಾಗಿ 2 ವರ್ಷ ಆಯ್ತು, ನಿಮ್ಮ ಮಗಳು ಚಲೋ ಅದಾಳ ಮನ್ಯಾಗ ಅದಲ್ಲ. ಖರೆ ನಾನು ನಿಮ್ಮ ಮಗಳು ಚಲೋ ಅಂತ ತಿಳ್ಕೊಂಡು ಒಂದಲ್ಲ ಎರಡಲ್ಲ 7-8 ಪತ್ರ ಹಾಕಿನಿ. ನೀವಿಟ್ಟು ಹಾಕಿದ್ರು ಹೀಗತ್ರಿ ಅಂದ್ರೆ ನಾನು ಹೊಟ್ಟೆ ಕಲಸ್ದಂಗೆ ಆಗ್ತದೆ ನೋಡ್ರಿ. ಎಲ್ಲ ಕಲಿಸ್ಬಿಟ್ಟು ಅದರ ಕಲಿಸಿಬಿಟ್ಟು ಹಳೆ ಉಂಡತ್ತ ಇಂಥ ಜಿಪ್ಪಳ ಕಂಪ್ನಿ ಹಾಕ್ತೀವಿ. ಅದಕ್ಕೆ ಸಾಮಾನ್ಯವಾಗಿ ನೀವು ನಮಗೇನಂತಾರೆ, ಅದಕ್ಕೆ ಪ್ರಪಂಚದಾಗ ಜಿಪ್ಪುಣತನ ಮಾಡಬಾರದು. ನಮಗೆ ದೇವರು ಪಟ್ಟಿದ್ರಾಗ ಸ್ವಲ್ಪ ಸ್ವಲ್ಪ ಕಾಯಕ ಮಾಡ್ಕೊಂಡು ಹಂಚಿ ಕಾಯಕ ಮಾಡಿ ಕೈಲಾಸನಾಥನ ಸ್ಮರಣೆ ಮಾಡಿ ನಾವು ಶ್ರೀ ಸಂಪತ್ತನ್ನು ಪಡೆದು ಆರಾಮಿರಬೇಕು ಅಂತ ತಿಳ್ಕೊಂಡು ಇಲ್ಲಿ ಆ ಸಿದ್ದಮ್ಮ ಎಲ್ಲ ಹೇಳಿ ತಾಯಿ ಏನಾಗ್ತಾಳ ಮುಂದಾಗೆ ಸಂಚಾರಕ್ಕೆ ಹೊರಡ್ತಾ ಇದ್ದಾಳೆ. ಸಾಮಾನ್ಯವಾಗಿ ಮುಂದೆ ತಾಯಿ ಮಳಕೇಳದಿಂದ ಸಂಚಾರ ಮಾಡ್ಕೋತ ಯಾವ ಕಡೆ ಹೋಗ್ತಾ ಇದ್ದಾಳೆ ಅಂತ ಕೇಳಿದ್ರೆ ಮಳಕೇಳ ಊರು ದಾಟಿ ಶಿವಪುರ ಊರಿಗೆ ಹೋಗ್ಬೇಕು ಅಂತ ಸಂಚಾರ ಮಾಡ್ತಾಳೆ. ಶಿವಪುರ ಊರಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ತಾಯಿ ಸಂಚಾರ ಮಾಡ್ತಾ ಇದ್ದಾಳ. ಶಿವಪುರ ಊರಿಗೆ ಹೋಗ್ಬೇಕಂತ ತಿಳ್ಕೊಂಡು ಇನ್ನು ಹಾಗೆ ತಾಯಿ ಸಂಚಾರ ಮಾಡ್ಕೋತ ದೇವಸ್ಥಾನದಿಂದ ಸಂಚಾರ ಮಾಡ್ಕೋತ ಹೊರಗೆ ಬರ್ತಾ ಇದ್ದಾಳ. ಶಿವಪುರಕ್ಕೆ ಬರ್ತಾ ಇದ್ದಾಳ. ಶಿವಪುರಕ್ಕೆ ಬಂದು ಊರೊಳಗೆ ಸಂಗಮನಾಥನ ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದಾಗ ಏನು ಮಾಡ್ತಾಳ ತಾಯಿ ಬಂದು ಭಾಳ ಆಯಾಸಾಗಿರ್ತದ, ಏನಾಗಿರ್ತಾಳ ಅನ್ಕೋತು ಬಂದು ಗುಡಿಯಾಗ ಕುಂದಿರ್ತಾ ಇದ್ದಾಳ. ಒಂದು ಸ್ವಲ್ಪ ಕಾಲು ನೋಸ್ತಿರ್ತಾವ, ಬಂದು ಕೂಡ್ತಾ ಇದ್ದಾಳ. ಕೂತ್ಕೊಳ್ಳೆ ದಣಿ ಮಾರಿಸಿ ಹೋಗ್ಬೇಕಂತ ಕೂತು ನೋಡ್ತಾಳ. ಗುಡಿ ಕಾಣಿಸ್ತದ, ಗುಡಿಯಾಗ ಸೋಮೇಶ್ವರ ದೇವರು ಕಾಣಿಸ್ತದ. ಅದೇ ಪೂಜಾರಿ ಪೂಜೆ ಮಾಡಿ ಹೋಗಿರ್ತಾನೆ. ನೋಡ್ತಾಳ, ಕಣ್ ತುಂಬ ಆನಂದ ಆಗ್ತದ ತಾಯಿ. ಏ ಸೋಮೇಶ್ವರ ಪರಮಾತ್ಮ ಎಷ್ಟು ಚಂದ ಕಾಣ್ತಾ ಇದ್ಯಪ್ಪ ಅಂತ ತಿಳ್ಕೊಂಡು ತನ್ನ ಗಂಡನ ವರ್ಣನೆ ಮಾಡ್ತಾಳೆ. ವರ್ಣನೆ ಮಾಡಿ ನಮಸ್ಕಾರ ಮಾಡ್ತಾಳ, ಕೂಡ್ತಾಳ. ಕೂತ್ಕೊಳ್ಳಿ ಆವಾಗ ಏನಾಗ್ತದ ಅಂತ ಕೇಳಿದ್ರೆ ಆಕೆಗೆ ಸ್ವಲ್ಪ ಹೀಗೆ ಕೂತ ಬಳಕ ಮನೆ ಕಡೆ ವಿಚಾರ ಬರ್ತದೆ. ಯಾರಿಗ್ರಿ? ಲಿಂಗಮ್ಮ ತಾಯಿಗೆ. ಆಕೆ ಅಂತಾಳ, ಊರು ಬಿಟ್ಟರೆ ಭಾಳ ದಿವಸ ಆಯ್ತು, ನಮ್ಮ ಅವ್ವಪ್ಪ ಏನು ಮಾಡ್ತಿರ್ಬೇಕು, ಯಾಕಂದ್ರೆ ಎಷ್ಟು ನಾ ಸಂಚಾರ ಮಾಡ್ಕೋತ ಹೊಡ್ತೀನಿ, ನಮ್ಮ ಅವ್ವಪ್ಪನ ಕಡೆ ನಾ ಹೊಳೆ ನೋಡೇ ಇಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಮನಸ್ಸಿಗೆ ಹಳ್ಳಾಗ್ತದೆ. ಮುಪ್ಪಿನ ಕಾಲದಾಗ ನಮ್ಮ ಅವ್ವಪ್ಪ ನಾ ಬಿಟ್ಟು ಬಂದೆ, ಮನೆಗೆ ಹೇಳಲಿಲ್ಲ ಮಾಡಲಿಲ್ಲ, ಹಿಂದೆ ಬಂದೆ, ಅವ್ರು ಎಷ್ಟು ತ್ರಾಸು ಪಡ್ತಿರ್ಬೇಕು ಅಂತ ವಿಚಾರ ಮಾಡ್ತಾಳೆ. ಗುಡಿಯಾಗ ಕೂತೇನೆ ಕೂತು ವಿಚಾರ ಮಾಡ್ತಾಳೆ. ವಿಚಾರ ಮಾಡಿ ಏನಂತಾಳ, ಸ್ವಲ್ಪ ನೋಡಬೇಕು, ನಮ್ಮ ಅವ್ವಪ್ಪರು ಮಾತಾಡಿಸ್ಬೇಕು ಅಂತ ತಿಳ್ಕೊಂಡು ಅಲ್ಲೇ ಗುಡಿಯಾಗ ಕೂಡ್ತಾ ಇದ್ದಾಳ. ರಾತ್ರಿ ಆಗ್ತದ.
ಅಲ್ಲೇ ಸ್ವಲ್ಪ ಹಣ್ಣುಗಳನ್ನ ತಿಂದು ಮುಕ್ಕೊತ್ತಾಳ. ಕನಸು ಬೀಳ್ತದೆ ಯಾರಿಗಿರಿ? ಸರಸಮ್ಮ ಮತ್ತು ಅನಂತರಾಯಿಗೆ ರಾತ್ರಿ ಕನಸು ಬೀಳ್ತದೆ. ಎಲ್ಲಿ? ಉಮರಾಣೆಗೆ ಕನಸು ಬೀಳ್ತದ. ಕನಸಿನಾಗ ಜಗನ್ಮಾತೆ ಲಿಂಗಮ್ಮ ತಾಯಿ ಕನಸಿನಾಗ ಬರ್ತಾ ಇದ್ದಾಳ. ಬಂದು ಯವಾ ಅಂತ ಕರೀತಾಳ. ಇಬ್ರು ಕನಸಿನಾಗ ಬರ್ತಾಳ್ರಿ. ಇಬ್ರು ಕನಸಿನಾಗ ನೋಡ್ತಾರ. ತಾಯಿ ಸ್ವಪ್ನದಾಗ ದರ್ಶನ ಮಾಡ್ಕೊಂಡು ನೋಡ್ತಾ ಇದಾರ. ಯವಾ ಅಂತ ತಿಳ್ಕೊಂಡು ಇವ್ರು ಅಂತಾರ ತಾಯಿ, ಮಗಳೇ ಎಲ್ಲಿದ್ದೇವ? ಹೋಗಿ ಎಷ್ಟು ದಿವಸ ಆಯ್ತು, ನಾವು ನಿನ್ನನ್ನು ನೋಡ್ಬೇಕಂತೇಳಿ ಕರೆ ನೀವು ಹೊಳಿ ಬಂದಿಲ್ಲ ತಾಯಿ ಅಂತ ತಿಳ್ಕೊಂಡು ಇವ್ರು ಅಂತಾರ. ಆವಾಗ ತಾಯಿ ಅಂತಾಳ, ಯವ್ವ ನಾ ಚೆನ್ನಾಗಿದ್ದೀನಿ, ಚಲೋ ಇದ್ದೀನಿ, ಆರಾಮಿದ್ದೀನಿ, ನನಗೇನು ತೊಂದರೆ ಇಲ್ಲ. ನಾನು ನಿಮಗೆ ಹೇಳಾರ್ದೆ ಬಂದೆ, ನೀವು ಕಳಿಸ್ತಿರೋ ಇಲ್ಲ ಅಂತ ತಿಳ್ಕೊಂಡು ನಾ ಶಾಣರ ಸಂಘ ಮಾಡಬೇಕು, ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಹೇಳಾರೆ ಬಂದೀನಿ. ಯವ್ವ ನನಗೆ ತಪ್ಪಾದ ಕ್ಷಮ ಮಾಡಿ ಯವ್ವ ಅಂತ ತಿಳ್ಕೊಂಡು ಕನಸನಾಗ ಹೇಳ್ತಾ ಇದ್ದಾಳ. ಹೇಳಿ ಏನು ಕೇಳ್ತಾಳ? ಯಪ್ಪ ನೀವು ಆರೋಗ್ಯವಾಗಿ ಇದ್ದೀರೇನು ಅಂತ ಕೇಳ್ತಾ ಇದ್ದಾಳೆ ಕನಸನಾಗೆ. ಅವ್ರು ಹೇಳ್ತಾ ಇದಾರೆ, ಯವ್ವ ನಾವು ಆರೋಗ್ಯವಾಗಿ ಇದ್ದೀವ, ನಿಮ್ಮದೇ ಚಿಂತೆಗೆದೇವ ನನಗೆ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಹೇಳ್ತಾ ಇದಾರೆ. ಆವಾಗ ಹೇಳೋದ ಕೂಡಲೇ, ಯಪ್ಪ ನಾನು ಕಲ್ಯಾಣಕ್ಕೆ ಹೊರಟೀನಿ, ನಾನು ಆರಾಮಿದ್ದೀನಿ ಅಂದ ಕೂಡಲೇ ಅವಾಗ ತಂದೆ ತಾಯಿಗಳ ಈಗ ಎಲ್ಲಿದ್ದೇವ ಅಂತ ಕೇಳಿದಾಗ ಆವಾಗ ತಾಯಿ ಹೇಳ್ತಾ ಇದ್ದಾಳ, ಯವ್ವ ನಾನು ಉಮರಾಣಿ ಗ್ರಾಮವನ್ನು ಬಿಟ್ಟು ಸೊಲ್ಲಾಪುರಕ್ಕೆ ಬಂದೆ. ಸೊಲ್ಲಾಪುರಕ್ಕೆ ಬಂದು ಸಿದ್ದರಾಮೇಶ್ವರನ ಹತ್ರ ಕೆಲವೊಂದು ದಿವಸ ಇದ್ದು ಈಗ ಮೊಳಕೇಡಕ್ಕೆ ಬಂದೆ. ಮೊಳಕೇಡದಲ್ಲಿ ಅಲ್ಲಿ ಸ್ವಲ್ಪ ಇತ್ತು, ಈಗ ನಾನು ಶಿವಪುರಕ್ಕೆ ಬಂದಿನವ ಅಂತ ತಿಳ್ಕೊಂಡು ತಾಯಿ ಹೇಳ್ತಾ ಇದ್ದಾಳ. ಆವಾಗ ಹೇಳಿದ ಕೂಡಲೇ ಗಂಡ ಹೆಂಡತಿ ಸಂತೋಷ ಆಗ್ತದ. ಆದರೂ ಕೂಡ ನಮ್ಮ ತಾಯಿ ನನ್ನ ಕನಸಿನಾಗ ಬಂದಳಲ್ಲ ಅಂತ ತಿಳ್ಕೊಂಡು ಇಬ್ಬರಿಗೆ ಸಂತೋಷ ಆಗ್ತದ. ಆವಾಗ ತಾಯಿ ಅಂತಾಳ, ಜಗನ್ಮಾತೆ ತಾಯಿ ಅಂತಾಳ, ಯಪ್ಪ ನಾನು ಕಲ್ಯಾಣಕ್ಕೆ ಹೋಗಿ ಶರಣರ ಸಂಘದಿಂದ ಕೆಲವೊಂದು ದಿವಸ ಇದ್ದು ಮತ್ತೆ ಮರಳಿ ಉಮರಾಣಿಗೆ ಬರ್ತೀನಿ ತಾಯಿ ಅಂತ ಹೇಳ್ತಾ ಇದ್ದಾಳೆ. ಇಷ್ಟು ಆಶ್ವಾಸನೆ ಕೊಟ್ಟಾಗ ಇಬ್ಬರಿಗೆ ಸಂತೋಷ ಆಗ್ತದ. ಕನಸಿನಾಗ ಸಂತೋಷ ಆದ ಕೂಡಲೇ ಕೊನೆಗೆ ಒಂದು ಮಾತು ಹೇಳ್ತಾಳೆ, ಯವ್ವ ನಿನಗ ಅಪ್ಪಗ ನನ್ನ ವಿಚಾರದಾಗ ನಿಮಗೆ ಭಾಳ ತ್ರಾಸ ಆಗ್ಲಕತ್ತು, ನೆನಪಾಗ್ಲಕತ್ತು ಅಂದ್ರೆ ನೀವಿಬ್ರು ಏನು ಮಾಡ್ರಿ, ನನ್ನೊಂದು ಮೂರ್ತಿ ಮಾಡ್ರಿ, ಕಲ್ಲಿಂದು ನನ್ನೊಂದು ಮೂರ್ತಿ ಮಾಡಿ ಸ್ಥಾಪನಾ ಮಾಡ್ರಿ, ಅದಕ್ಕೆ ಪೂಜೆ ಮಾಡ್ರಿ. ಆ ಮೂರ್ತಿಯಲ್ಲಿ ನಾ ಸತತ ಇರ್ತೀನಿ, ನೀವು ಯಾವಾಗ ಮಾತಾಡಿಸ್ತೀನಿ ಅಂತ ಆ ಉಮರಾಣಿ ಒಳಗೆ ಒಂದು ಮೂರ್ತಿ ಸ್ಥಾಪನೆ ಮಾಡ್ರಿ. ನಾನು ಬರ್ಲಿಕ್ಕೆ ಲೇಟ್ ಆದ್ರೆ ನಿಮ್ಗೆ ತಡೆಯಿಲ್ಲ ಅಂದ್ರೆ ಮಗಳು ಹೋದ ಒಂದು ನಿಮ್ಗೆ ಹೇಳಂದ್ರೆ ಒಂದು ಮೂರ್ತಿ ಮಾಡ್ರಿ. ಆ ಮೂರ್ತಿಗೆ ಪೂಜೆ ಅಭಿಷೇಕ ಎಲ್ಲ ಮಾಡ್ರಿ. ನಿಮಗೆ ಯಾವಾಗ ಬೇಕಾದಾಗ ಬಂದು ಆ ಮೂರ್ತಿ ಮುಂದೆ ಕೂತು ಮಾತಾಡ್ರಿ. ಯಾವಾಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ತಾಯಿ. ಪಟ್ಟು ಸಾಮರ್ಥ್ಯ ಇರಬೇಕು ಜಗನ್ಮಾತೆ. ಆವಾಗ ಆಗಲಿ ಅಂತ ಆದ ಕೂಡಲೇ ಗುರು ಗಂಡ ಹೆಂಡತಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡೋದಾಗ ಯಾವಾಗ ನಾ ಹೋಗಿದ್ದೀನಿ ಅಂತ ತಿಳ್ಕೊಂಡು ಸ್ವಪ್ನದಾಗ ಮರಿ ಆಗ್ತಾ ಇಬ್ಬರಿಗೆ ಗಂಡ ಹೆಂಡತಿ ಸ್ವಪ್ನ ಹೋಯ್ತು. ಹೋಗ್ಕೊಳ್ಳಿ ಎಚ್ಚರ ಆಗ್ತದ. ಎಚ್ಚರಾಗಿ ನೋಡ್ತಾರೆ ಇವರಿಬ್ರು. ನೋಡಿ ಗಂಡಂತನ ತಾಯಿಗೆ ಹೆಂಡತಿಗೆ ಕನಸು ಬಿದ್ದಿತ್ತು ಅಂತ ಆಕೆ ಅಂತಾಳ, ನನಗೂ ಕನಸು ಬಿದ್ದಿತ್ರಿ ಅಂತ ಆಕೆ ಅಂತಾಳ. ಏನು ಬಿದ್ದಿದ್ದ? ಮಗಳು ಬಂದಿಳ ಕನಸ್ನಾಗ ಹಿಂಗೆಲ್ಲ ಹೇಳೋಳು ಇವ ಅಂತಾನೆ. ನನಗೂ ಹಂಗೆ ಹೇಳಿ ಆಕೆ ಅಂತ ಸರಸಮ್ಮ. ಆವಾಗ ಗಂಡ ಹೆಂಡತಿ ನಾವು ಏನು ಪುಣ್ಯ ಮಾಡಿದೇವ, ನಾವಿಬ್ರು ಗಂಡ ಹೆಂಡತಿ ಯಾವ ಪುಣ್ಯ ಮಾಡಿರಬೇಕು? ಬಳಿಕ ಭವದಳು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ. ಪೂರ್ವ ಜನ್ಮದಲ್ಲಿ ಅನಂತ ಪುಣ್ಯ ಮಾಡಿದ್ರಿಂದ ಅಥವಾ ಪೂರ್ವ ಜನ್ಮದಲ್ಲಿ ಅಂದ್ರೆ ಈ ಜನ್ಮ ಬರೋಕ್ಕಿಂತ ಹಿಂದಿನ ಜನ್ಮದಾಗ ನಮಗೆ ಜನ್ಮ ಆಗಿದ್ರೆ ಭಾಳ. ಹಿಂದಿನ ಜನ್ಮದಲ್ಲಿ ಧರ್ಮ ಕಾರ್ಯಕ್ಕಾಗಲಿ ದಾನ ಧರ್ಮ ಆಗಲಿ ಪುಣ್ಯದ ಕಾರ್ಯಗಳನ್ನು ಮಾಡಿದ್ದೇವೆ ಅಂದ್ರೆ ಈ ಜನ್ಮದಾಗಿಂತ ಒಳ್ಳೊಳ್ಳೆ ಮಕ್ಕಳು ಹುಡ್ತಾ ಇರ್ತಾರೆ. ಋಣಾನು ಬಂದೇನ ಪಶುಪತ್ನಿ ಸುತಾಲಯ. ಮಕ್ಕಳು ಹೆಂಡರು ಸಿರಿ ಸಂಪತ್ತು ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ರೆ ಸಿಗುತ್ತದೆ. ಅವಾಗ ಅಂತಾರೆ, ನಾವು ಏನು ಪುಣ್ಯ ಮಾಡಿದೇವ ಸತ್ತಮ್ಮ, ಇಂಥ ಜಗನ್ಮಾತೆ ನಮ್ಮ ಹುಟ್ಟಾಳ ಹುಟ್ಟಿ ಜಗತ್ತು ಕಲ್ಯಾಣ ಮಾಡಕ್ಕೆ ಹೋದ ಸ್ವಪ್ನದಾಗ ಬಂದು ಇಷ್ಟೆಲ್ಲ ಹೇಳ್ತಾರಂದ್ರೆ ನಿಜವಾಗಿ ನಮ್ಮ ಜನ್ಮ ಸಾರ್ಥಕ ಆಯ್ತು ನೋಡುವ ತಿಳ್ಕೊಂಡು
ಇಬ್ಬರು ಗಂಡ ಹೆಂಡತಿ ಆನಂದ ಪಡ್ತಾ ಇದ್ದಾರೆ. ಆನಂದ ಪಟ್ಟು ಏನು ಮಾಡ್ತಾ ಇದ್ದಾರೆ, ಮುಂದೆ ತಮ್ಮ ಯಥಾರ್ಥ ಕಾರ್ಯಗಳನ್ನು ನಿರ್ವಹಿಸ್ಕೋತ ಹೋಗ್ತಾ ಇದ್ದಾರೆ. ಅದಕ್ಕೆ ಸಾಮಾನ್ಯವಾಗಿ ಈ ತಾಯಿಯ ಪವಾಡಗಳು ಇನ್ನೂ ಭಾಳ ಮಾಡ್ಕೋತ ಮುಂದೆ ಹೋಗಿದ್ದಾವೆ. ಅದಕ್ಕೆ ಮತ್ತು ನಾಳಿನ ದಿವಸ ಇದೇ ವಿಷಯವನ್ನು ನಾವು ನೀವು ಕೂಡಿ ಚರ್ಚೆ ಮಾಡೋಣ ಅಂತ ತಿಳ್ಕೊಂಡು ಇವತ್ತು ತಾಯಿ ಎಲ್ಲಿ ಬಂದಳು ಅಂದರೆ ಶಿವಪುರಕ್ಕೆ ಬಂದಿದ್ದಾಳೆ ಅಂತ ವಿಚಾರ ಹೇಳಿ ಇವತ್ತಿನ ಈ ನನ್ನ ವಾಕೃತ್ವ ಸೇವೆಯನ್ನು ಗುರುವಿನ ಚರಣ ಕರ್ಪಿಸಿ ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಮಹಾದೇವ.